ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಟಾಕಿಂಗ್ ಪ್ಯಾರೆಟ್ಸ್ನ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಮನೆ ಮುಂದೆ ನಾನು ನಿಂತಿದ್ದೀನಿ. ಸೊ ಒಬ್ಬ ಸ್ಪೆಷಲ್ ಗೆಸ್ಟ್ ಜೊತೆ ಇವತ್ತಿನ ಮಾತುಕತೆ ಇರುತ್ತೆ. ರಂಗಭೂಮಿ ಕಲಾವಿದೆ, ಲೇಖಕಿ, ಕಿರುತೆರೆ ಮತ್ತು ಹಿರುತೆರೆ ಮತ್ತು ಆ್ಯಡ್ಸ್ಗಳು ಅಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲೂ ನೀವು ಇವ್ರನ್ನ ನೋಡಿರ್ತೀರ. ಮಲ್ಟಿ ಟ್ಯಾಲೆಂಟೆಡ್. ನಾವು ಹೆಣ್ಮಕ್ಳು ಒಂದು ಸ್ಟೇಜಲ್ಲಿ ರಿಲ್ಯಾಕ್ಸ್ ಆಗಿ ಓಕೆಪ್ಪ ಲೈಫಲ್ಲಿ ಎಲ್ಲ ಸೆಟ್ಲಾಯಿತು ಅಂತ ಅಂದ್ಕೊಳ್ಳೋ ಅಷ್ಟರೊಳಗೆ ಎಲ್ಲ ಹೆಣ್ಮಕ್ಳು ಏನು ಮಾಡ್ತೀವಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿಬಿಡ್ತೀವಿ. ಬಟ್ ಇವರು ತುಂಬ ಸ್ಪೆಷಲ್ ಅನಿಸಿದ್ದು ನನಗೆ ಇಲ್ಲೇ. ಯಾಕಂದರೆ ಮದುವೆ ಆಯಿತು, ಮಗು ಆಯಿತು, ಆರಾಮಾಗಿರೋಣ ಅನ್ನೋ ಟೈಮಲ್ಲಿ ಇವರು ಆರಾಮಾಗಿರಲಿಲ್ಲ. ಸುಮಾರು ಕೆಲಸಗಳನ್ನ ಒಟ್ಟೊಟ್ಟಿಗೆ ಶುರು ಮಾಡಿಕೊಂಡ್ರು. ಮದುವೆ ಆಯಿತು, ಮಗು ಆಯಿತು, ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮಗೆ ಅನಿಸೋವಂಥ ಹೆಣ್ಮಕ್ಳಿಗೆ ಒಂದು ಪಾಠ ಆಗುತ್ತೆ ಇವತ್ತಿನ ಎಪಿಸೋಡ್. ಸೊ ಹಾಗಾದರೆ ಯಾರನ್ನ ಮೀಟ್ ಮಾಡಿಸ್ತಾ ಇದ್ದೀನಿ ನಿಮಗೆ? ಎಸ್, ಕಿರುತೆರೆಯಲ್ಲಿ ತುಂಬಾ ಸೌಂಡ್ ಮಾಡಿದಂತಹ ಹೆಸರು. ಒಂದು ಕಾಲಕ್ಕೆ ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ಗಳಲ್ಲಿ ನೀವು ಇವ್ರನ್ನ ತುಂಬಾ ನೋಡಿರ್ತೀರ. ನನ್ನದನ್ ಜಯಲಕ್ಷ್ಮಿ ಪಾಟೀಲ್. ಬನ್ನಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೀವು ನನ್ನ ಜೊತೆ ಬನ್ನಿ. ಇವತ್ತಿನ ಮಾತುಕತೆ ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಹಾಯ್, ಥ್ಯಾಂಕ್ ಯು. ಪಾಟೀಲ್ರೆ ಹೆಂಗಿದ್ದೀರಾ? ನೀವು ಹೇಳ್ಬೇಕು ಹೇಗಿದ್ದೀರಿ. ನೀವು ಸೂಪರ್ ಆಗಿದ್ದೀರಾ ಬಿಡಿ. ಗುಂಡು ಗುಂಡಮ್ಮ ಹಂಗೆ. ಸೊ ಇವಾಗ ನಾನು ಏನ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅಲ್ಲ, ಇವ್ರ ಎಪಿಸೋಡ್ಗೋಸ್ಕರ ಏನಾರು ಕೊಟ್ಟಿರೋದ? ಇಲ್ಲ ಗುಂಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲ ಗುಂಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತಲ್ಲ, ಬಟ್ ಸೂಪರ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಎಪಿಸೋಡಲ್ಲ ನೀವು ಅದನ್ನ ನೋಡಿ. ಅಲ್ಲಿವರೆಗೂ ಕಾಯ್ಬೇಕು ನೀವು. ಥ್ಯಾಂಕ್ ಯು. ಓಕೆನಾ? ವೆಲ್ಕಮ್. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಮನೆ. ನಾನು ಈ ಮನೆ ಗೃಹ ಪ್ರವೇಶಕ್ಕೂ ಬಂದಿದ್ದೆ ಅನ್ನೋದು ಖುಷಿ ನನಗೆ. ರಾತ್ರಿನೂ ಬಂದಿದ್ದೆ ನಾನು. ಎನಿವೇಸ್, ಈಗ ತುಂಬ ಮಾತುಕತೆ ನಡೆಯೋದಿದೆ. ಲೆಟ್ಸ್ ಗೋ. ಇದೆಲ್ಲ ನಮಗೆ ನೀವು ಉತ್ತರ ಕರ್ನಾಟಕದವರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನನಗೆ. ನಮ್ಮ ಭಾಷೆ ಭಾಳ ಚಂದ, ನಮ್ಮ ಮಂದಿ ಭಾಳ ಚಲೋ. ನನ್ನ ಎದುರಿಗೆ ಯಾರು ಮಾತಾಡೋಂಗಿಲ್ಲ, ಹಿಂದೆ ಮಾತಾಡ್ಕೋತಾರೆ. ಹಿಂದೆ ಮಾತಾಡೋದು ಕಿವಿಗೆ ಬಿದ್ದ ಮೇಲೆ ಬೇಜಾರಾಗುತ್ತೆ. ನಾವು ಹೆಣ್ಮಕ್ಳು ಕಡಿಮೆ ಇಲ್ಲ, ನೀವು ಅದನ್ನು ಹೇಳೋದ ಬೇಕಾಗಿಲ್ಲ. ಹೌದು, ಅದು ನಿಜಾನೇ. ವಿಷ್ಣುವರ್ಧನ್ ಸರ್ ನನ್ನ ದೊಡ್ಡ ಫ್ಯಾನ್ ಆಗಿದ್ರು. ವೈಟ್ ಜುಬಾ ಪೈಜಾಮಲ್ಲಿದ್ದರು ಸರು. ಇಷ್ಟೇನೆ, ಒಂದು ಸ್ಮೈಲು, ಒಂದು ಇದು ಫುಲ್ ಧನ್ಯ ನಾವತ್ತು. ಸರ್ ಹಿಂಗ್ರಿ ನಾ ಬಂದೀನಿ ಬೆಂಗಳೂರಿಗೆ. ಹೌದಾ, ಯಾವಾಗ ಬಂದಿರಿ, ಏನು ಅಂತ. 2.5 ತಿಂಗಳಾಯ್ತು, ನಂಗೆ ವಾಪಸ್ ಬಾಂಬೆಗೆ ಹೋಗ್ಬೇಕು ಅನ್ಸತೈತೆ, ನಾ ಇಲ್ಲಿರಂಗಿಲ್ಲ. ಫೋನ್ ಒಳಗೆ ಅಳಕ್ಕೆ ಚಾಲು. ಜಯಲಕ್ಷ್ಮಿ, ನಾ ಬಂದು 5 ವರ್ಷ ಆಯ್ತು, ಇವತ್ತಿಗೂ ಒಳಾಕತ್ತೆ ನಾ ಇಲ್ಲಿ. ಬಾಂಬೆದು ವಾತಾವರಣ ಇಲ್ಲಿ ಹುಡುಗ. ಸೊ ನಾವಿವಾಗ ಎಲ್ಲಿ ಬಂದ್ವಿ? ಪಾಟೀಲ್ರ ಮನೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ ಆರಾಮಾಗಿ. ಈಗ ಸುಮಾರು ವರ್ಷ ಆಯಿತು ನೋಡಿ. ಫುಲ್ ಖುಷಿಯಾಗೋಯ್ತು ನನಗೆ. ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರ್ತೀರ. ಸೊ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಾತಾಡೋಕ್ಕೆ ಮುಂಚೆ ಏನು ಪಾನ್ಸಲ್ಲಿ ನೀನು ವೆಲ್ಕಮ್ ಮಾಡಲ್ವಾ ಮೇಡಮ್ಗೆ ಅಂತ ಅಂದ್ಕೊಂಡಿರ್ತೀರಲ್ಲ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದ್ದೀನಿ. ಮತ್ತು ನಿನ್ನ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾವೆಲ್ಲ ಹೆಣ್ಮಕ್ಳು ಸೇರಿಕೊಂಡು ಒಂದು ಸಖತ್ತಾಗಿರೋ ಒಂದು ಪ್ರಯತ್ನನ ಮಾಡಬೇಕು. ನಾವು ಏನು ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಥರ ಒಂದು ಚಾನಲ್ ಶುರು ಮಾಡಿದ್ವಿ. ನಿಮ್ಮ ಸಾಥ್ ಸಿಕ್ಕಿದೆ ನನಗೆ. ಇದು ತುಂಬ ಮೀನಿಂಗ್ಫುಲ್. ಯಾಕೆ ಅಂತ ಅವ್ರಿಗೆ ನಾನು ಹೇಳಬೇಕು. ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ. ಯಾಕೆ ನೀವು ಸ್ಪೆಷಲ್ ನನಗೆ, ಮತ್ತು ನಮ್ಮ ವೀಕ್ಷಕರಿಗೆ ಯಾಕೆ ನಿಮ್ಮನ್ನು ಅಷ್ಟೊಂದು ಪ್ರೀತಿಯಿಂದ ನಾನು ಪರಿಚಯಿಸ್ತಾ ಇದ್ದೀನಿ. ಪರಿಚಯಿಸಲ್ತಾ ಅನ್ನೋ ವರ್ಡ್ ಸ್ವಲ್ಪ ಕಷ್ಟನೇ, ಯಾಕಂದರೆ ಅವ್ರು ಚಿರಪರಿಚಿತರು ಆಲ್ರೆಡಿ. ಸಾಹಿತ್ಯ ಲೋಕಕ್ಕೆ ಹೋಗ್ತೀರಾ, ಅಲ್ಲೂ ಪರಿಚಿತರು. ನಾಟಕ ರಂಗ, ರಂಗಭೂಮಿ ಅಂತ ಹೋಗ್ತೀರಾ, ಅಲ್ಲೂ ಚಿರಪರಿಚಿತರು. ಇನ್ನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಬಂದರೆ, ಇವರ ಫ್ಯಾಮಿಲಿನಲ್ಲಿ ನಿಮಗೆ ಈ ಎಪಿಸೋಡಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಹೆಂಗೆ ಇವರು ಯಾವ ಥರ ಚಿತ್ರರಂಗಕ್ಕೂ ಪರಿಚಿತರು ಅನ್ನೋದನ್ನು. ಓಕೆನಾ? ಬಟ್ ಹೆಣ್ಮಕ್ಳು ರಿಲ್ಯಾಕ್ಸ್ಡ್ ಆಗಿಬಿಡ್ತೀವಿ ಯಾವಾಗ? ಓಕೆ, ಒಂದು ಓದು ಮುಗೀತು, ಒಂದು ಮದುವೆ ಆಯಿತು, ಒಂದು ಮಕ್ಕಳಾಯಿತು, ರಿಲ್ಯಾಕ್ಸ್ ಅಪ್ಪ, ಇನ್ನು ಓದು, ಅದು ಇದು ಮಕ್ಕಳು ಮುಂಚೆ ಬರೀ ಅವ್ರನ್ನ ನೋಡೋದೇ ಆಗೋಗುತ್ತೆ. ಬಟ್ ಎಲ್ಲಿ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಅಂದ್ಕೊತೀವಿ, ಅಲ್ಲಿಂದ ಸ್ಟಾರ್ಟ್ ಮಾಡೋದಿದೆ ಅಲ್ಲ, ಅದು ನಂಗೆ ತುಂಬ ಸ್ಪೆಷಲ್ ಅನಿಸಿದ್ದು. ಸೊ ನಮ್ಮ ಹೆಣ್ಮಕ್ಳಿಗೆ ಅದೊಂದು ಮದುವೆ ಆಯಿತು ಬಿಡು ಅಂತ ಅಂದ್ಕೊಳ್ಳೋರಿಗೆ, ಮಕ್ಕಳಾಯಿತು ಬಿಡು ಅಂತ ಅಂದ್ಕೊಳ್ಳೋರಿಗೆ ಒಂದು ಸ್ಪೆಷಲ್ ಎಪಿಸೋಡು ಇವತ್ತಿನ ನಮ್ಮ ಎಪಿಸೋಡು. ಸೊ ಹಾಗಾಗಿ ನೀವು ನನಗೆ ಸ್ಪೆಷಲು, ನಮ್ಮ ವೀಕ್ಷಕರಿಗೂ ನೀವು ಸ್ಪೆಷಲು. ಸೊ ಈಗ ನೀವು ಹೇಳಿ, ಏನು ಹೇಳಿ ಹೇಳಿದ್ರೆ ಹೆಂಗೆಲ್ಲ ಶುರುವಾಯಿತು ನಿಮ್ಮ ಲೈಫಲ್ಲಿ ಇದೆಲ್ಲ?
ಆ್ಯಕ್ಚುಲಿ ಏನಂದರೆ ಉತ್ತರ ಕರ್ನಾಟಕ ಭಾಷೆನೇ ಅಷ್ಟು ಸ್ವೀಟ್ ಭಾಷೆ ಅದು. ಅವರ ಒರಟುತನದಲ್ಲೂ ಒಂದು ಪ್ರೀತಿ, ಆ ಭಾಷೆನಲ್ಲೂ ಒಂದು ಅದ್ಭುತವಾದ ಸೆಳೆತ, ಇದೆಲ್ಲ ನಮಗೆ ನೀವು ಉತ್ತರ ಕರ್ನಾಟಕದವರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನನಗೆ. ಅಂದರೆ ಆ ಒಂದು ಇಡೀ ಪರಿಸರನ ನಿಮ್ಮ ಮೂಲಕ ನಮ್ಮ ಎಪಿಸೋಡಲ್ಲಿ ತೋರಿಸ್ಕೊಡೋಂಥದ್ದು ಒಂದು ವಿಶೇಷ. ಸೊ ನೀವು ಅದೇ ಭಾಷೆನಲ್ಲೇ ಮಾತಾಡಬೇಕು ಫಸ್ಟ್ ಥಿಂಗ್ ಅದು. ನಾನು ಅದನ್ನೇ ಹೇಳಕ್ಕಂತ ಹೊಂಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಭಾಷೆ ಒಳಗೆ ನನಗೆ ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಭಾಷೆ ಹೊರಟಲ್ಲ, ಅಂದು ಅದನ್ನು ಹೊರಟು ಮಾಡಿರಿ ನೀವು. ಸೊ ಬಟ್ ಅನಿಸುತ್ತೆ ಇಲ್ಲಿ ಭಾಷೆ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೊರಟಂತ ಅನ್ನಿಸ್ಬೋದು, ಬಟ್ ನಮ್ಮ ಭಾಷೆ ಹೊರಟಲ್ಲ. ಯಾವುದೇ ಹಳ್ಳಿಗಾಡಿನ ಪ್ರದೇಶ ಇಲ್ಲಿನೂ ನಾವು ತುಮಕೂರಿಗೆ ಹೋಗೋ ಅಥವಾ ಮಂಡ್ಯಕ್ಕೆ ಹೋಗೋ ಅಥವಾ ಇನ್ಯಾವುದೋ ಶಿವಮೊಗ್ಗ ಕಡೆ ಇನ್ಯಾವುದೋ ಊರಿಗೆ ಹೋಗೋ, ಅಲ್ಲೂ ಕೂಡ ಅಲ್ಲಿಯ ಒಂದು ಮಣ್ಣಿನ ಸೊಗಡು ಏನೈತಲ್ಲ, ಅಲ್ಲಿ ಭಾಷೆಗೆ ತಕ್ಕಂಗೆ ಅವ್ರು ಮಾತಾಡ್ತಾರೆ. ಹಂಗೆ ನಮ್ಮದು ಒಂದು ಉತ್ತರ ಕರ್ನಾಟಕದ ಬನ್ನಿ. ಹಿಂಗಾಗಿ ಫಸ್ಟ್ ಅದನ್ನು ಅಂದು ಹೆಂಗೆ ಮಾಡಿಬಿಟ್ಟಾರ ಅಂತಂದ್ರೆ, ನಾನು ನಿಮಗೆ ಹೇಳಾಕತ್ತಿಲ್ಲ ಈ ಮಾತು, ಟೋಟಲಾಗಿ ಒಂದು ಕನ್ನಡ ಸಮೂಹ ಅಂತ ಏನೈತಿ ಅವ್ರಿಗೆ ಹೇಳಾಕತ್ತೀನಿ. ನಮ್ಮ ಭಾಷೆ ಭಾಳ ಚಂದ, ನಮ್ಮ ಮಂದಿ ಭಾಳ ಚಲೋ, ನಮ್ಮ ಮಂದಿ ಹೃದಯದಿಂದ ಅದನ್ನೇ ಹೇಳ ನಮ್ಮದು ಉತ್ತರ ಕರ್ನಾಟಕ ಹೇಳಬೇಕು ಅಂದದ್ದೇ ಅದು. ಸೊ ನಮ್ಮದು ಅನ್ನೋದೇನೋದು ಅದು ನಿಮ್ಮದು ಸಹ. ಆದ್ದರಿಂದ ಕನ್ನಡದವರು ಅಣ್ತಂಬರು ಅಕ್ಕಂಗಿರು. ಹೀಗಾಗಿ ಇವತ್ತು ನಾನು ನಮ್ಮನೆ ಭಾಷೆ ಒಳಗೆ ಮಾತಾಡೋಕೆ, ನಮ್ಮನೆ ಭಾಷೆ ಅಂದ್ರೆ ಅಗೇನ್ ಉತ್ತರ ಕರ್ನಾಟಕದ ಭಾಷೆದಾಗ ಮಾತಾಡೋಕೆ ಹೇಳಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಅದಕ್ಕೆ ನಿಮಗೆ. ಏನು ಹೇಳಿ, ಏನಂದರೆ ನನಗೆ ಈ ಭಾಷೆ ಅಂದ ತಕ್ಷಣ ನಮ್ಗೆ ನೋಡಿ ಒಂದೆರಡು ಮೂರು ಊರು ನಾವು ಕ್ರಾಸ್ ಮಾಡಿದ್ವಿ ಅಂದ ತಕ್ಷಣ ಅಲ್ಲಿ ಭಾಷೆ ಒಂದು ಚುಚೂರೆ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಒಂದಷ್ಟು ಕಿಲೋಮೀಟರ್ ಹೋದ ತಕ್ಷಣ ಒಂದು ಬೇರೆನೇ ಸ್ವರೂಪನ ಪಡ್ಕೊಂಡಿರುತ್ತೆ. ಹೌದು, ಒರಟೋತನ ಅನ್ನೋದು ಅಥವಾ ಸಾಫ್ಟ್ನೆಸ್ ಅನ್ನೋದು ಎಲ್ಲ ಕಡೆ ಮಿಕ್ಸ್ ಆಗೇ ಇರೋದು. ಸೊ ಅದೆಲ್ಲ ನಮ್ಮ ಇದು. ಬಟ್ ಯಾವ ಇದೆ ಅಂದರೆ ಹೆಂಗೆ ಹೇಳ್ಬೇಕು ನಾನು ಇದನ್ನು ಅಂತಂದ್ರೆ, ಒಂದೊಂದು ಭಾಷೆಗೂ ಒಂದೊಂದು ಸೊಗಡೈತಿ. ಸೊ ನಾವು ಒಪ್ಕೊತೀವಿ ಇಲ್ಲಿದು ಸ್ವಲ್ಪ ಮೆದು ಭಾಷೆ, ಇಲ್ಲಿದು ಕೇಳಿದಾಗ ನಮ್ಮ ಭಾಷೆ ಏನು ಸ್ವಲ್ಪ ಕೇಳಕ್ಕೆ ಬೇರೆ ಅನ್ನಿಸ್ಬೋದು. ಕೆಲವು ಸಲ ಮಜಾ ಈ ಭಾಷಾದ್ದು ರಾಜಕಾರಣ ಅನ್ಬೋದು. ಅದನ್ನು ಅಂದರೆ ರಾಜಕಾರಣ ಹಗ್ಗೋರ್ಕ ಎಲ್ಲದ್ರಾಗೂ ಬಂದೇ ಬರ್ತೈತಿ ಭಾಷಾ ರಾಜಕಾರಣನ ಅಂತಂದ್ರೆ. ನಮ್ಮ ಉತ್ತರ ಕರ್ನಾಟಕದವರು ಇಲ್ಲೇನಾರ ಮಾತಾಡಿದ್ವಿ ಅಂತಂದ್ರೆ ಈಗ ನಾ ಥ್ಯಾಂಕ್ಸ್ ಹೇಳಿದ್ದೆ ಅದಕ್ಕೆ ನಿಮಗೆ ಫಸ್ಟು. ನಾನೇನಾದರೂ ಹಿಂಗೆ ನಾ ಹೊರಗೆ ಮಾತಾಡಕತ್ರ ಎದುರಿಗಂತಾರ, ಅಯ್ಯೋ ನಿಮ್ಮ ಭಾಷೆ ಎಷ್ಟು ಚಂದಲ್ಲ ಅಂತ. ಹಿಂದೆ ಅಪ್ಪ ನೋಡಿ ನಾನು ಆ ಥರ ಫೇಸ್ ಮಾಡೋದು. ಹೌದಾ? ಹೌದು. ಅವ್ರಿಗೆ ಅದು ಅಂದರೆ ತಮ್ಮನ್ನು ತಾವು ಮೆದುವಾಗಿ ಮಾತಾಡ್ತೀವಿ ಅಂದ್ಕೊಂಡು ತಮ್ಮನ್ನು ತಾವು ಮೇಲ್ಸ್ತರದಲ್ಲಿ ಇಟ್ಕೊಂಡು ನಮ್ಮನ್ನು ಕೆಳಗೆ ನೋಡೋದೈತಲ್ಲ, ಅದರಿಂದ ಉತ್ತರ ಕರ್ನಾಟಕ ಭಾಷೆ ಆಗಲಿ, ಮಂಡ್ಯ ಭಾಷೆ ಆಗಲಿ, ಅಥವಾ ಇನ್ಯಾವುದೇ ಪ್ರಾಂತ್ಯದ ಭಾಷೆ ಆಗಲಿ ಕಡಿಮೆ ಆಗೋದಿಲ್ಲ. ಎದುರಿನ ವ್ಯಕ್ತಿ ಯಾರು ಆ ಥರ ಸಣ್ಣದಾಗಿ ನೋಡ್ತಾರೋ ಅವ್ರು ತಮ್ಮನ್ನು ತಾವು ಕಡಿಮೆ ಮಾಡ್ಕೊತಾರೆ, ತಮ್ಮನ್ನು ತಾವು ಒಂದು ಲೆವೆಲ್ ಕೆಳಗೆ ಮಾಡ್ಕೊತಾರೆ ಅನ್ನೋದು ಅವ್ರಿಗೆ ಅರಿವಿಗೆ ಬರೋಂಗಿಲ್ಲ. ಅದ್ರ ಸಲುವಾಗಿ ನಾನು ಇದನ್ನು ಹೇಳಲೇಬೇಕು ಅಂತ ಅನ್ನಿಸ್ತು. ಎಲ್ಲ ಭಾಷೆಗೂ ಅದರದ್ದೇ ಆದ ಘನತೆ ಐತಿ, ಅದರದ್ದೇ ಆದ ಒಂದು ಸ್ವೀಟ್ನೆಸ್ ಐತಿ, ಮಾಧುರ್ಯ ಐತಿ. ನಾವು ಇಲ್ಲಿಯವ್ರದ್ದು ನಮ್ಮದು ಮಿಕ್ಸ್ ಮಾಡಿದ್ರೆ ಹೆಂಗೆ ಒಂದು ಆಭಾಸ ಅನ್ನಿಸ್ತೈತೋ, ಸೊ ಹಂಗೆ ಇಲ್ಲಿ ಮಾತಾಡೋಕ್ಕೆ ಹೋದಾಗೂ ಹಂಗೆ ಅನ್ನಿಸ್ತೈತಿ. ನಾನು ಆಗಲೇ ಹೇಳಿದೆ ಯಾಕೆ ನಮ್ಮದು ಅಂತೂ ಹೊರಟು ಅಂತಂದಾಗ, ಯಾಕಂದರೆ ಸಿನಿಮಾಗಳನ್ನು ನೋಡಿದ್ರೆ ಅಲ್ಲಿ ಒಂದು ವಿಲನ್ಗೆ ಆ ಪಾತ್ರ ಕೊಡ್ತಾರೆ, ಇಲ್ಲ ಕಮಿಡಿಯನ್ಗೆ ಕೊಡ್ತಾರೆ. ವಿಲ್ಲನ್ ಅಂದ್ಕೊಳ್ಳಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿಸು ಅಂದರೆ ಅದು ಆ ಪಾತ್ರ ಏನಾಗುತ್ತೋ ಆ ಮಾತು ಬೇರೆ, ಆ ಮೂಲಕ ಮಂದಿ ಮನಸ್ಸಿನಾಗ ಏನೈತಲ್ಲ ಅದು ಹೊರಬೀಳ್ತತಿ. ಅದರಿಂದ ಉತ್ತರ ಕರ್ನಾಟಕ ಭಾಷೆ ಆಗಲಿ ಅಲ್ಲಿ ಮಂದಿ ಆಗಲಿ ಸಣ್ಣವರಾಗೋದಿಲ್ಲ. ಆ ರೀತಿ ಅದನ್ನು ಯಾರು ಪೋರ್ಟ್ರೇಟ್ ಮಾಡ್ತಾರಲ್ಲ ಅವ್ರು ಸಣ್ಣವ್ರಾಗ್ತಾರೆ. ಹಿಂಗಾಗಿ ನಂಗೆ ಅದು ಹೇಳೋದಿತ್ತು. ಆ್ಯಂಡ್ ಕನ್ನಡ ಭಾಷೆನೇ ಭಾಳ ಚಂದ. ಅದನ್ನು ಕೇಳಬೇಕಾದ್ರೆ ಈಗ ಬೇರೆ ಕುಂದಾಪುರದವ್ರು ಮಾತಾಡ್ತಾರೆ, ಮಂಗಳೂರವ್ರು ಮಾತಾಡ್ತಾರೆ, ಬುಕಿಶ್ ಅನ್ಸುತ್ತೆ, ಪೂರ್ತಿ ಅವ್ರು ಓದ್ದಂಗೆ ಮಾತಾಡ್ತಾರೆ ಅಂತಾರೆ. ಬಟ್ ಅವ್ರದ್ದದು ಅವ್ರ ನೆಲದಿಂದ ಹುಟ್ಟಿದ್ದು, ಅದಕ್ಕೊಂದು ಸಹಜತೆ ಐತಿ. ನಾವು ಅದನ್ನು ಮಾತಾಡೋಕೆ ಹೋದ್ರೆ ಅದು ಬೇರೆನೇ ಕೇಳ್ತತಿ, ಆದರೆ ಕೇಳಕ್ಕೆ ಭಾಳ ಚಂದ ಕೇಳ್ತದೆ. ಒಳ್ಳೆ ಸಂಗೀತ ಕೇಳ್ದಂಗೆ ಇರುತ್ತದು ಅವ್ರು ಮಾತಾಡ್ತಿದ್ರೆ. ಹೌದು.
ಬಟ್ ಏನಂದರೆ ಉತ್ತರ ಕರ್ನಾಟಕ ಹಂಗೆ ನೀವು ಹೇಳೋ ಥರ ನನಗೆ ಆ ಥರನೂ ಜನ ಇದ್ದಾರಾ ಅಂತ ಆಶ್ಚರ್ಯ ಆಗ್ತಿದೆ. ಸುಧಾಮೂರ್ತಿ ಅಮ್ಮ ಹೆಂಗೆ ಮಾತಾಡ್ತಾರೆ, ಹೌದು. ಅಲ್ಲೆಲ್ಲಿ ಕಡಿಮೆ ಆಯ್ತು ಅವ್ರದ್ದು? ಯಾವ ಘನತೆ ಗೌರವನೂ ಕಮ್ಮಿ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಸುಧಾಮೂರ್ತಿ ಅವರು ಸುಧಾಮೂರ್ತಿ ಆದ್ರಿಂದ ಭಾಷೆ ಖಂಡಿತ ಆಗಂಗಿಲ್ಲ. ಯಾರು ಆಲ್ರೆಡಿ ಒಂದೊಂದು ಎತ್ತರದಾಗದಾರ, ಅವ್ರು ಏನು ಮಾತಾಡಿದ್ರು ಯಾರು ಏನು ಮಾತಾಡಕ್ಕೆ ಹೋಗಿ ಎದುರಿಗೆ ಯಾರು ಮಾತಾಡಲ್ಲ. ಇನ್ಫ್ಯಾಕ್ಟ್ ನಾ ಮಾತಾಡಿದಾಗೂ ನನ್ನ ಎದುರಿಗೆ ಯಾರು ಮಾತಾಡಂಗಿಲ್ಲ, ಹಿಂದೆ ಮಾತಾಡ್ಕೋತಾರೆ. ಹಿಂದೆ ಮಾತಾಡೋದು ಕಿವಿಗೆ ಬಿದ್ದ ಮೇಲೆ ಬೇಜಾರಾಗುತ್ತೆ. ಹೌದು, ಹಂಗೆ ಇಲ್ದಿದ್ರೆ ಇಡೀ ಎಪಿಸೋಡ್ ನಿಮ್ಮದು ಬಹುಶಃ ಭಾಷೆ ಬಗ್ಗೆ, ಭಾಷೆ ವೈವಿಧ್ಯತೆ ಕನ್ನಡ ಭಾಷೆ. ನಾವು ನಮ್ಮ ಕನ್ನಡದ ಭಾಷೆಗೆ ಒಂದು ಇಡೀ ದಿನ ಕೊಟ್ಟರು ನನಗೆ ಯಾವತ್ತೂ ಏನೂ ತೊಂದರೆ ಇಲ್ಲ. ಯಾಕಂದರೆ ನಾವಿರೋದೇ ಕನ್ನಡ ನೆಲ, ನಾವು ಹುಟ್ಟಿರೋದು ಬೆಳೆದಿರೋದು, ಅನ್ನ ತಿಂತಾ ಇರೋದು, ಉಸಿರಾಡ್ತಾ ಇರೋದು, ಅದ್ರ ಋಣ ಯಾವತ್ತೂ ತೀರ್ಸಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ನಾನು ಏನು ಹೇಳಬೇಕಂದ್ರೆ, ನೀವು ಮಾತಾಡುವಾಗ ಶುರುವಾತಿಗೆ ಹೇಳಿದ್ರಿ ನಾವು ಹೆಣ್ಮಕ್ಳು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ಈ ಚಾನಲ್ ಶುರು ಮಾಡಿದ್ವಿ ಅಂತ. ನಾವು ಹೆಣ್ಮಕ್ಳು ಕಡಿಮೆ ಇಲ್ಲ, ನೀವು ಅದನ್ನ ಹೇಳೋದ ಬೇಕಾಗಿಲ್ಲ. ಹೌದು, ಅದು ನಿಜಾನೇ. ನಮ್ಮನ್ನ ಹೇಳಿ 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 ನಾವು ಅವ್ರಿಗಿಂತ ಒಂದು ಮೆಟ್ಲು ಕಡಿಮೆ ಅಂತ ಪ್ರೂವ್ ಮಾಡ್ಕೊಂಡು ಅವರು ಎಲ್ಲರೂ ಹೇಳ್ತಾರೆ. ಹೆಣ್ಮಕ್ಳಿಗೆ ನಮಗಿರೋ ಒಂದಿಷ್ಟು ಕೆಪಾಸಿಟಿನ ಬೇರೆ, ಅವ್ರಿಗಿರೋ ಕೆಪಾಸಿಟಿನ ಬೇರೆ. ನಾವು ಮಾಡಿದ್ದು ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ್ದು ಆಫ್ಕೋರ್ಸ್ ನಮ್ಗೆ ಕೆಲವೊಂದು ಮಾಡೋಕ್ಕಾಗಲ್ಲ. ನಾವು ಮಾಡೋದು ಎಲ್ಲನೂ ಅವ್ರಿಗೆ ಮಾಡೋಕ್ಕಾಗಂಗಿಲ್ಲ ಅಂತ ಅನ್ನಂಗಿಲ್ಲ. ಹೀಗಾಗಿ ನಾವು ನಮ್ಮನ್ನು ಕಮ್ಮಿ ಅಂತ ಹೇಳೋದು ಅಥವಾ ನಾವೇನು ಕಮ್ಮಿ ಅಂತ ಅನ್ನೋದೇ ಬೇಡ ಅಂತ ನನಗನ್ನಿಸ್ತೈತಿ. ಆ ಥರದ್ದು ಪೈಪೋಟಿಗೆ ಹೇಳಲಿಲ್ಲ ನಾನು. ಅಲ್ಲ, ಗೊತ್ತಾಯ್ತು. ನಮಗಾಗಿರೋ ನೋವುಗಳಿಗೆ ಹೇಳಿದ್ದಷ್ಟೇ. ಪಾಪ ನಮ್ಮ ಥರದ ನೋವುಗಳನ್ನ ಅನುಭವಿಸೋ ಎಷ್ಟು ಜನ ಇದ್ದಾರೆ ಅಲ್ಲಿ. ಇಲ್ಲ, ಹೊರಗೆ ಬರಬೇಕಾಗಿದ್ದು ಅದಕ್ಕೆ ಹೊರಗೆ ಮಂದಿ ಇನ್ನೂ ಅಂದ್ರೆ ಇದು ನಮ್ಮದು ಪುರುಷ ಪ್ರಧಾನ ಸಮಾಜ. ಸೊ ಒಂದಿಷ್ಟು ಹೇಳಿ 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 ನಾವು ಹೆಣ್ಮಕ್ಳು ಹೆಂಗಾಗಿವಿ ಅಂದ್ರೆ ಗಂಡಸರು ಏನು ಯೋಚನೆ ಮಾಡ್ತಾರೋ ಅದೇ ಧಾಟಿ ಒಳಗೆ ನಾವು ಯೋಚನೆ ಮಾಡ್ತೀವಿ. ಹೀಗಾಗಿ ಏನಾಗ್ತೈತಿ, ಅವ್ರು ಹೇಳ್ತಾರೆ ಅಂದಮೇಲೆ ಹಾಂ ಹೌದು ಹೌದು ಕರೆಕ್ಟ್, ಅದೇ ಕರೆಕ್ಟು, ಹೌದು ಹೌದು ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗಬಾರ್ದು, ಹೌದು 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 ಇದನ್ನು ಹೆಣ್ಮಕ್ಳು ಮಾಡಬಾರ್ದು, ಅದನ್ನೇ ಹೆಣ್ಮಕ್ಳು ಮಾಡಬಾರ್ದು, ಅದೆಲ್ಲ ತಲೆ ಒಳಗಿನ ಆಟ. ಸೊ ಒಂದು ಸಲ ಅದರಿಂದ ಬಿಡುಗಡೆ ಪಡೆದ್ಮೇಲೆ ಯಾವುದನ್ನು ಮಾಡ್ಬೋದು, ಯಾವುದನ್ನು ಮಾಡಬಲ್ಲೆ, ಯಾವುದನ್ನು ಮಾಡಬಾರ್ದು ಅನ್ನೋ ಗೆರೆ ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಸೊ ಹೆಣ್ಮಕ್ಳು ಎಷ್ಟು ಎತ್ತರಕ್ಕೆ ಇವತ್ತು ನಾವು ಹೇಳೋದೇ ಬೇಡ. ಹೌದು, ಈಗ ಮೊನ್ನೆ ಪೆಹಲ್ಗಾಮದ್ದು ಇದನ್ನು ತೊಗೊಂಡ್ರೆ ಎದುರಿಗೆ ನಿಂತವ್ರು ಇಬ್ಬರು ಹೆಣ್ಮಕ್ಳು. ಹೌದು, ಏರ್ಫೋರ್ಸಿಂದ ಮತ್ತು ಇದರಿಂದ ನೇವಿಂದ. ಸೊ ಇದಕ್ಕಿಂತ ಏನು ಬೇಕು? ಅದು ಅಗೇನ್ ಮೆದುಳಿನ ಆಟ. ನಮ್ಮನ್ನು ನಾವು ಕಮ್ಮಿ ಅಂದ್ಕೊಂಡ್ರೆ ಅಥವಾ ಹೆಣ್ಮಕ್ಳು ಇಷ್ಟರೊಳಗೆ ಇರಬೇಕು ಅಂತ ನಾವು ಅಂದ್ಕೊಂಡ್ರೆ ನಾವು ಅಷ್ಟರಾಗೆ ಇರ್ತೀವಿ. ಇಲ್ಲ ನಂಗೆ ಇದು ಅಚ್ಚು ಮಾಡೋದೈತಿ, ನಂಗೆ ಇದು ಇಷ್ಟ ಐತಿ, ನಂಗೆ ಇದು ಮಾಡೋದೈತಿ, ಅದ್ರಾಗೇನು ಕೆಟ್ಟದ್ದಲ್ಲ, ಯಾರಿಗೂ ಏನು ಅದರಿಂದ ಧೋಕಾ ಆಗಂಗಿಲ್ಲ ಅಥವಾ ಅದರಿಂದ ಮನೆ ಮರ್ಯಾದೆ ಹೋಗಂಗಿಲ್ಲ. ಮನೆ ಮರ್ಯಾದೆ ಅಂತಂದ್ರೆ ಅದನ್ನು ಭಾಳ ಸಂಕುಚಿತ ಮಾಡಿಟ್ಟಾರೆ. ಅಂಥದ್ದು ಯಾವುದೂ ಇಲ್ಲಲ್ಲ. ಯಾವುದೇ ರೀತಿಯಿಂದ ಮತ್ತೊಬ್ಬರಿಗೂ ಅದರಿಂದ ಧೋಕಾ ಆಗಲ್ಲ, ನಮಗೂ ಧೋಕಾ ಆಗಲ್ಲ. ಅಂಥದ್ದನ್ನು ಯಾಕೆ ಅಚೀವ್ ಮಾಡಬಾರ್ದು? ಸಾಕಷ್ಟು ಜನ ಮಾಡಾಕತ್ತಾರೆ ಈಗ. ಸೊ ಹೀಗಾಗಿ ಅದು ಭಾಷೆ ಇರಲಿ, ಹೆಣ್ಮಗಳಿರಲಿ, ಸೊ ದಲಿತ ಸಮುದಾಯ ಇರಲಿ, ಮತ್ತೊಂದಿರಲಿ, ಈ ಎಲ್ಲಿ ಭೇದ ಭಾವ ಅಂತೆಲ್ಲ ಕಾಣುತ್ತಲ್ಲ ಅದು ಹುಟ್ಟೋದು ನಮ್ಮೊಳಗೆ, ಮತ್ತು ಅದನ್ನು ಅಳಗಿಸ್ಬೇಕಾಗಿದ್ದು ನಾವೇನೆ. ಕರೆಕ್ಟ್ ನೋಡಿ, ಇಷ್ಟು ಗಟ್ಟಿತನನ ಕೊಟ್ಟಿರೋದು ಉತ್ತರ ಕರ್ನಾಟಕ. ಅಲ್ಲಿನ ನಿಮ್ಮ ಊರಿನ ಒಂದು ಸ್ವಲ್ಪ ನೆನಪುಗಳನ್ನ ನಮ್ಮ ಜೊತೆ ಶೇರ್ ಮಾಡೋದಾದರೆ ಫಸ್ಟ್ ಅಲ್ಲಿಂದನೇ ಶುರು ಮಾಡೋಣ. ಯಾಕಂದರೆ ಒಂದು ಮರ ಹೆಮ್ಮರ ಆಗಿ ಬೆಳೆಯೋದು ಅಂತಂದರೆ ಅದು ಹುಟ್ಟಬೇಕಾಗಿರೋದು ಒಂದು ಬೇರಿಂದ ಅಲ್ವಾ, ಒಂದು ಸಣ್ಣ ಕುಡಿಯಿಂದ. ಸೊ ಅಲ್ಲಿಂದ ಶುರು ಮಾಡಿದ್ರೆ ಬೆಸ್ಟ್ ಅಂತ ನನಗನ್ನಿಸ್ತಿದೆ. ಸೊ ಹೆಂಗಿತ್ತು ನಿಮ್ಮ ಒಂದು ಚೈಲ್ಡ್ಹುಡ್ಡು, ನಿಮ್ಮೂರು ಎಲ್ಲ ನೆನೆಸ್ಕೊಂಡ್ರೆ? ನಮ್ಮೂರು ಭಾಳ ಚಂದ, ಎಲ್ಲರಿಗೂ ಅಷ್ಟೇ. ನಮ್ಮೂರು ಜಗತ್ ಪ್ರಸಿದ್ಧ. ನಾ ಹುಟ್ಟಿದ್ದು ಆ್ಯಕ್ಚುಲಿ ಈಗ ಯಾದಗಿರಿ ಅಂತ ಅದೇ ಜಿಲ್ಲೆ ಆಗೈತಿ. ಮೊದಲು ಗುಲ್ಬರ್ಗ ಜಿಲ್ಲೆ ಒಳಗಿತ್ತು. ಅಲ್ಲಿ ನಮ್ಮ ತಾತ ಅಂದ್ರೆ ಅಮ್ಮನಮ್ಮ ಅಪ್ಪ ನೋಡ್ರಿ ನಾವು ಹೆಂಗೆ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀವಿ ಅಂದ್ರೆ ಎದುರಿಗೆ ಕುಂತವರು ಎಲ್ಲ ಬೆಂಗಳೂರು ಭಾಷೆ ಮಾತಾಡ್ತಾರಂದ್ರೆ ಆಟೋಮೆಟಿಕ್ಕಾಗಿ ನಾವು ಅಲ್ಲೇ ಸ್ವಿಚ್ ಆಗ್ತೀವಿ. ನಡ್ಬರ್ಕ್ ಹಂಗೆ ಮಾಡಿದ್ರೆ ಕ್ಷಮ ಇರಲಿ. ಸೊ ಗುಲ್ಬರ್ಗ ಯಾದಗಿರಿ ಒಳಗೆ ನಾವು ಹುಟ್ಟಿದ್ದು. ಅಲ್ಲಿ ನಮ್ಮ ಅಜ್ಜ, ನಾವು ಮುತ್ಯ ಅಂತೀವಿ, ನಮ್ಮ ಮುತ್ಯಾರಲ್ಲಿ ಅಗ್ರಿಕಲ್ಚರ್ ಆಫೀಸರಾಗಿ ಕೆಲಸ ಮಾಡ್ತಿದ್ರು ನಮ್ಮ ಅವರಪ್ಪರು. ನಾ ಹೀಗಾಗಿ ಹುಟ್ಟಿದ್ದು ಅಲ್ಲಿ. ಅದಾದಮೇಲೆ ಅಪ್ಪರು ತುರ್ವ್ಯಾಳದಾಗ ಬಂದರು, ಅದೇನು ನೆನಪಿಲ್ಲ. ಉಜ್ಜಿನಿ ನೆನಪೈತಿ. ಉಜ್ಜಿನಿ ಅಂತ ಅನ್ನೋದು ಬಳ್ಳಾರಿ ಜಿಲ್ಲೆ ಒಳಗಿರುವಂಥದ್ದು. ಸೊ ಐ ಥಿಂಕ್ ಈಗ ಹೊಸಪೇಟೆ ಆಗಿರಬೇಕು. ಅಲ್ಲಿದೊಂದಿಷ್ಟು ನೆನಪು. ಅದು ಬಳ್ಳಾರಿ ಅಂತಂದ್ರೆ ಒಂದಿಷ್ಟು ಈ ಕಡೆ ಇದು ಭಾಷೆ ಅದು ಒಂದು
ಆಗಲೇ ಮಾತಾಡತ್ತಿದ್ದೆಲ್ಲ ನಾ ಅರ್ಧ ಬೆಂಗಳೂರು ಭಾಷೆ ಮಾತಾಡ್ತಾರೆ ಅವರು, ಅರ್ಧ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರೆ. ಬಳ್ಳಾರಿ ಹೊಸಪೇಟೆ ಕಡೆ ಹೋದ್ರೆ ಕಾಕ್ಟೇಲ್ ಥರ ಇದ್ದಂಗೆ ಇರ್ತೈತೆ ಅದು, ಅದ್ರದ್ದು ಬನ್ನಿ ಬೇರೆ. ಅಲ್ಲಿ ನೆನಪು ಅಂತಂದ್ರೆ ಅಲ್ಲಿ ಮಠ ನೆನಪೈತೆ ನನಗೆ, ದೊಡ್ಡ ಮಠ. ಎಲ್ಲರೂ ಕೇಳಿರ್ತೀರಿ, 5 ಜನ ಜಗದ್ಗುರುಗಳೊಳಗೆ ಒಬ್ಬರು ಉಜ್ಜಿನಿ ಜಗದ್ಗುರುಗಳು. ತುಂಬ ಅಂದರೆ ಭಾಳ ದೊಡ್ಡ ಮಠ ಅದು. ಆ ಮಠದ ಅಂಗಳ ಸ್ವಲ್ಪ ನೆನಪೈತಿ. ಆ್ಯಂಡ್ ಅಲ್ಲಿ ಪರಿಸರ ಅಂತ ಹೇಳಿದರೆ ನಂಗೆ ಜಾಸ್ತಿ ನೆನಪಿಲ್ಲ. ಇನ್ನು ನನ್ನ ಊರಿಗೆ ಬಂದ್ರೆ ನನ್ನ ಊರು ನಿಂಬಾಳ ಅಂಥೇಳಿ, ಈಗ ಎಸ್ಟೇಟ್ ಅಂತೆಲ್ಲ ನಾವು ಸಿನಿಮಾದಾಗ ನಾ ಸಣ್ಣಕ್ಕಿದ್ದಾಗ ಕಾದಂಬರಿ ಒಳಗೆ ಎಸ್ಟೇಟ್ ಅಂದ್ರೆ ಅದಕ್ಕೆ ಏನೋ ಒಂದು ಭಾರಿ ಇನ್ನೇನೋ ಇರುತ್ತೆ, ಏನೋ ಭಾರಿ ಇದು ಅಂತ, ಫಾರ್ಮ್ ಹೌಸ್ ಎಸ್ಟೇಟ್ ಅನ್ನೋದು. ನಾವು ನಮ್ಮದೇ ಎಸ್ಟೇಟು, ಅದು ನಮ್ಮದೇ ಫಾರ್ಮ್ ಹೌಸ್, ನಾವು ಅಲ್ಲೇ ಅದೀವಿ ಅಂತ ಅನ್ನೋದ್ರ ಬಗ್ಗೆ ಕಲ್ಪನೆನೂ ಇಲ್ಲದಿರಂಗೆ ಬೆಳೆದಿದ್ದು. ಸುತ್ತ ಎಲ್ಲ ಒಂದು 40-50 ಮಾವಿನ ತೋಟ ಇತ್ತು. ಮಾವಿನ 40-50 ಗಿಡ ಇರುವಂಥ ಮಾವಿನಿದು, ಬಾಳೆಹಣ್ಣು, ಪ್ರಕೃತಿ ನಡ್ಬರ್ಕ ಬೆಳೆದಿದ್ದು ಅಂತ ಹೇಳ್ತೀವಲ್ಲ, ಹಂಗೆ ಅದು ಅಪ್ಪನೂರು. ಆದರೆ ಅಪ್ಪ ಮೆಡಿಕಲ್ ಆಫೀಸರು, ಹೀಗಾಗಿ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಆಗಿದ್ದೆಲ್ಲ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲೇ. ಸೊ ಹೀಗಾಗಿ ಹಳ್ಳಿಯ ಆ ಒಂದು ಲಿಮಿಟೇಷನ್ನು ಮತ್ತು ಅದರದ್ದು ಒಂದು ತಾಕತ್ತು ಏನೈತಲ್ಲ ಅದು ಗೊತ್ತು. ಆಮೇಲೆ ಸಿಟಿದು ಗೊತ್ತು. ಎರಡೂ ಕಡೆ ಉತ್ತರ ಕರ್ನಾಟಕದ ನೋಡಿದಾಗ ಬರಗಾಲ ಜಾಸ್ತಿ ನಮ್ಮಲ್ಲಿ, ಗುಳೆ ಹೋಗೋರು ಜಾಸ್ತಿ ನಮ್ಮಲ್ಲಿ. ಸೊ ನನ್ನ ಬಾಲ್ಯನ ನಾ ಹೆಂಗೆ ಅದಕ್ಕೆ ಕನೆಕ್ಟ್ ಮಾಡ್ಕೋಬೇಕೋ ಗೊತ್ತಾಗೋಲ್ತು. ಬಾಲ್ಯ ಬಹುಶಃ ಎಲ್ಲರ ಬಾಲ್ಯ ಒಂದೇ ಇರುತ್ತೆ, ಏನೂ ಈಗ ಗೊತ್ತಿಲ್ಲದೇ ಬೆಳೆದು ಬಿಡ್ತೀವಿ. ಹೌದು, ಖುಷಿಯಾಗಿ ನಕ್ಕೊಂಡು ಅಪ್ಪ ಅಮ್ಮನ ಕಷ್ಟಗಳು ಗೊತ್ತಿರಂಗಿಲ್ಲ, ಅದು ಬಡತನನೂ ಸಿರಿತನನೂ ಗೊತ್ತಿರಲ್ಲ. ಎಂಥ ಬಡವರಾದರೂ ಮಕ್ಕಳು ಹೊಟ್ಟೆ ತುಂಬಿಸ್ತಿರ್ತಾರೆ. ಹೀಗಾಗಿ ಅದ್ರ ಹೊರತಾಗಿ ನನ್ನ ಪರಿಸರನ ನಾನು ಹೆಂಗೆ ಹೇಳಬೇಕು ಅಂತಂದ್ರೆ, ಸಾಕಷ್ಟು ಜನ ಅದ್ರ ನಡ್ಬರ್ಕ ಬಡತನೂ ನೋಡೀನಿ, ವೆಲ್ ಎಜುಕೇಟೆಡ್ ಅಂತ ಏನು ಹೇಳ್ತೀವಿ ಅಂಥ ಜನನೂ ನೋಡೀನಿ. ಬರಗಾಲ ಅನ್ನೋದು ಕೇಳೀನಿ. ಆದ್ರೆ ಬಹುಶಃ ಭಾಳ ಮಂದಿಗೆ ಗೊತ್ತಿರಲಾರ್ದು, ಅದ್ರ ಉತ್ತರ ಕರ್ನಾಟಕದವ್ರಿಗೆ ಭಾಳ ಚಲೋ ಅದ್ರಾಗ ಎಸ್ಪೆಷಲಿ ನಮ್ಮ ಬಿಜಾಪುರ. ನಾನು ಬಿಜಾಪುರ ಜಿಲ್ಲೆ ನಿಂಬಾಳ ಅಂತ ಊರು, ಅಲ್ಲಿ ನನ್ನ ತಂದೆ ಊರದು. ಆಮೇಲೆ ಬಿಜಾಪುರದಾಗ ಇಷ್ಟು ಬೆಳೆದೆ ನಾನು. ಅಪ್ಪ ಇರೋದು ಬಿಜಾಪುರದಾಗ. ಸೊ ನಾವು ಸಣ್ಣವರಿದ್ದಾಗ ನೀರು 10 ದಿನಕ್ಕೊಮ್ಮೆ ಬೇಸಿಗೆಯಾಗ 10 ದಿನಕ್ಕೊಮ್ಮೆ ಬರೋದು, ಇಲ್ಲ 15 ದಿನಕ್ಕೊಂದು ಸಲ ಬರೋದು. ಅದು ಎಂಥ ನೀರು, ಹುಳ ಎಲ್ಲ ಬರ್ತಿತ್ತು ಅದ್ರೊಳಗೆ. ಹುಳ ಎಲ್ಲ ಬರ್ತಿತ್ತು, ಕಸ ಇರ್ತಿತ್ತು. ಯಾಕಂದ್ರೆ ನೀರು ಬರೋದೇ ಅಪರೂಪ. ನಮ್ಗೆ ನೀರು ಇಲ್ಲದೆ ಇರೋಕ್ಕಾಗಲ್ಲ. ಬೋರ್ವೆಲ್ಗಳೆಲ್ಲ ಒಣಗಿ ಹೋಗ್ತಿದ್ವು, ಇಷ್ಟುದ್ದ ಕ್ಯೂ ನಿಲ್ಬೇಕಾಗಿತ್ತು. ಸೊ ಅದನ್ನು ನೋಡಿ, ಆ ನೀರನ್ನು ಇದನ್ನು ಯಾಕೆ ಪರ್ಟಿಕ್ಯುಲರಾಗಿ ಹೇಳಕತ್ತೀನಿ ಅಂತಂದ್ರೆ, ಈಗ ಆ ಕಷ್ಟ ಇಲ್ಲ ಉತ್ತರ ಕರ್ನಾಟಕದಾಗ, ಭಾಳಷ್ಟು ಕಡಿಮೆ ಆಗೈತಿ. ಅಂದ್ರೆ ಡೆವಲಪ್ಮೆಂಟ್ ಅಂತ ಏನೈತಲ್ಲ, ಬೇರೆಯವ್ರನ್ನ ನೋಡಿದ್ರೆ ಈಗಿನ ಉತ್ತರ ಕರ್ನಾಟಕದ ಡೆವಲಪ್ಮೆಂಟು ಇನ್ನೂ ಪ್ರಗತಿಯಲ್ಲಿದೆ ಅಂತ ಹೇಳೋ ದಾರಿ ಒಳಗೆ ಐತಿ, ಪ್ರಗತಿಯ ದಾರಿ. ಬಟ್ ನಾವು ಸಣ್ಣವರಿದ್ದಾಗಂತೂ ಆ ಹಾಲತ್ತಿತ್ತು. ಸ್ಫಟಿಕ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಆಡಿಸಿ ಅದಕ್ಕೆ ಕಸ ಎಲ್ಲ ತೆಗೆದು ಆಮೇಲೆ ಬಟ್ಟೆ ಹಾಕಿ, ಅಂದ್ರೆ ಸ್ನಾನ ಮಾಡೋ ನೀರನ್ನು ಸಹ ನಾವು ಅಷ್ಟೆಲ್ಲ ಶುದ್ಧ ಮಾಡಬೇಕಿತ್ತು. ಕುಡಿಯೋ ನೀರನ್ನು ಮತ್ತು ಬಾಯ್ಲ್ ಮಾಡಿಕೊಂಡೇ ಕುಡಿಬೇಕಿತ್ತು ನಾವು. ಮತ್ತು ಭಾಳ ಮಿತವಾಗಿ ಬಳಸಬೇಕಾದಂಥ ಅನಿವಾರ್ಯತೆ ಇತ್ತು. ನೀರು ಬಂದಿಲ್ಲ, ನೀರು ಬರ್ತಾವೆ, ನೀರು ಕಾಯಿರಿ ಅಂತ. ನೀರಿನ ಬಗ್ಗೆ ಬವಣೆ ಯಾರೆಲ್ಲ ಈಗೊಂದು 20 ವರ್ಷದ ಹಿಂದೆ ಅಥವಾ 15 ವರ್ಷದಿಂದ ಯಾರೆಲ್ಲ ಬಿಜಾಪುರದಾಗಿದ್ದು ಬೆಳೆದಾರೋ ಅವ್ರಿಗೆಲ್ಲರಿಗೂ ಚಲೋ ಗೊತ್ತೈತಿ ನೀರಿಂದು. ಅದು ಭಾಳ ಚಂದ ನೆನಪೈತಿ. ಆಮೇಲೆ ನನ್ನ ಕುಟುಂಬ ಅಂದ್ರೆ ನಾ ಬೆಳೆದಿದ್ದೆಲ್ಲ ನನ್ನ ಅಮ್ಮನ ಮನ್ಯಾಗ, ಅಂದ್ರೆ ಅಜ್ಜಿ ಮನೆಯೊಳಗೆ, ಅಂದರೆ ಅಶೋಕ್ ಬಾದರದಿನಿಯವರು ಸಣ್ಣಕ್ಕಿದ್ದಾಗೆಲ್ಲ ನಾನು ಬೆಳೆದಿದ್ದಲ್ಲೇ. ಸೊ ಅವರು ನಿಮ್ಗೆ ಹೆಂಗೆ ಸೋದರ ನನ್ನ ಅಮ್ಮನ ತಮ್ಮ ಅವರು 7 ಜನ. 7 ಜನರಲ್ಲಿ ಫಸ್ಟ್ ನನ್ನವ್ವ ಆದಮೇಲೆ ಅಶೋಕ್ ಬಾದರದಿನಿ. ಇವ್ರ ಬಗ್ಗೆ ನಾವು ಈಗ ಹೇಳಲಿಲ್ಲ ಅಂದರೆ ಈಗಿನ ಇದಕ್ಕೆ ಒಂದಷ್ಟು ಜನಕ್ಕೆ ಕನೆಕ್ಟ್ ಆಗೋದು ಕಷ್ಟ ಆಗುತ್ತೆ. ಸೊ ಅಶೋಕ್ ಬಾದರದಿನಿ ಅಂದ ತಕ್ಷಣ ನಿಮಗೆ ಒಂದು ಸಿನಿಮಾದ ಒಂದು ಸೀನ್ ಹೇಳ್ತೀನಿ. ಸೊ ನಿಮ್ಗೆ ಅವಾಗ ಠಕ್ ಅಂತ ಗೊತ್ತಾಗುತ್ತೆ ಯಾರಿವರು ಅಂತ. ಶಿವರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾ ಮನಮೆಚ್ಚಿದ ಹುಡುಗಿ, ಅದರಲ್ಲಿ ಒಂದು ಸಖತ್ತು ಕಾಮಿಡಿಯನ್ ಅವರು, ಅದ್ಭುತವಾದ ಕಲಾವಿದ.
ಅವ್ರನ್ನ ನೀವು ಆ್ಯಕ್ಟ್ ಮಾಡೋದೇ ಬೇಡ, ಅವ್ರು ನೋಡಿದ್ರೇ ನಗು ಬರುತ್ತೆ, ಅಷ್ಟು ಎಕ್ಸ್ಪ್ರೆಷನ್ಸ್ ಅವರ ಇದರಲ್ಲಿ ಇರ್ತಿತ್ತು. ಆ್ಯಂಡ್ ಒಂದು ಸ್ಕ್ರಿಪ್ಟಿಗೆ ಡೈಲಾಗ್ ಡೆಲಿವರಿಗೆ ಎಷ್ಟು ತಾಕತ್ತಿರುತ್ತೋ ಇವ್ರ ಎಕ್ಸ್ಪ್ರೆಷನ್ಗೆ ಅಷ್ಟೇ ತಾಕತ್ತಿತ್ತು ಅಂದರೆ ಖಂಡಿತ ನೀವು ನಂಬಲೇಬೇಕು ಇದನ್ನು. ಒಂದು ಸತಿ ಮನಮೆಚ್ಚಿದ ಹುಡುಗಿ ಈಗಲೂ ಸಿನಿಮಾ ಟಿ ವಿಲಿ ಬಂದರೆ ನೀವು ಪ್ಲೀಸ್ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಸೊ ಈಗ ನಿಮಗೆ ಒಂದು ಕನೆಕ್ಷನ್ ಸಿಕ್ಕಿರುತ್ತೆ ಯಾರು ಏನು ಎತ್ತ ಅಂತ. ಸೊ ಫ್ಯಾಮಿಲಿನಲ್ಲಿ ಫಸ್ಟ್ ಆರ್ಟಿಸ್ಟ್ ಅಂತ ನೀವು ನೋಡಿದ್ದು ಮೋಸ್ಟ್ಲಿ ಹೌದು ಅಶೋಕ್ ಸರ್ನೇ. ಅಶೋಕ್ ಮಾಮ ನಮಗೆಲ್ಲ ಡೈರೆಕ್ಟ್ರ್ ಅಂತನ ಪರಿಚಯ. ಮೊದಲು ಸಿನಿಮಾ ಮಾಡೋಕ್ಕಿಂತ ಮೊದಲು ಕನ್ನಡ ರಂಗಭೂಮಿಯೊಳಗೆ NSD ಗ್ರ್ಯಾಜುಯೇಟ್ ಅವರು. ಭಾಳ ಫೇಮಸ್ ಆಗಿದ್ದು ಸ್ಕೂಲ್ ಆಫ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕರ್ನಾಟಕದಾಗ ಭಾಳ ಫೇಮಸ್ ಆಗಿದ್ದು ಅವ್ರದ್ದು. ಅಂದರೆ ಫಸ್ಟ್ ಅವರು ಡೈರೆಕ್ಟ್ ಮಾಡಿದ್ದು ಹ್ಯಾಮ್ಲೆಟ್ ನಾಟಕನ. ಅದಾದಮೇಲೆ ಭಾಳಷ್ಟು ನಾಟಕ ಮಾಡಿಸಿದ್ರು. ಸೊ ಅಶೋಕ್ ಮಾಮನ ವಿಶೇಷತೆ ಏನು ಅಂತಂದ್ರೆ, ಈ ಸಿನಿಮಾ ನೋಡೋರಿಗೆಲ್ಲ ಸಿನಿಮಾದ ಮೂಲಕ ನಟ ಆಗಿ ಪರಿಚಯ. ಅದ್ಭುತ ನಟ, ನೋ ಡೌಟ್. ಅಷ್ಟೇ ಅದ್ಭುತ ನಿರ್ದೇಶಕರು ಕೂಡ ಆಗಿದ್ದರು. ಮತ್ತು ವಿಶೇಷ ನನಗನ್ಸೋದೇನು ಅಂತಂದರೆ, ಕಡಿಮೆ ಪ್ರಾಪರ್ಟಿ ಒಳಗೆ ಹಳ್ಳಿಗಳ ಈಗ NSD ಗ್ರ್ಯಾಜುಯೇಷನ್ ಮಾಡಿದವರು ಯಾರೂ ಹಳ್ಳಿಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಹಳ್ಳಿಗೆ ಹೋಗಿ ಅಲ್ಲಿ ಅಥವಾ ಒಳನಾಡೊಳಗೆ ಹೋಗಿ ನಾಟಕ ಮಾಡ್ಸೋಕ್ಕೆ ಇಷ್ಟಪಡಲ್ಲ. ಅದೊಂದು ಇದು ಅಂತ ಅನ್ನೋ ಕಾರಣಕ್ಕೆ. ಬಟ್ ಅಶೋಕ್ ಮಾಮ ಏನು ಮಾಡೋದಂದ್ರೆ, ಉತ್ತರ ಕರ್ನಾಟಕ ಇಲ್ಲಿ ಕಡೆಯವರು ಅಲ್ಲಿ ಬಿಸಿಲಿಗೆ ಅಂಜಿ, ಅಲ್ಲಿ ಧೂಳಿಗೆ ಅಂಜಿ ಇಲ್ಲಿಯವ್ರು ಹೋಗೋದೇ ಇಲ್ಲ. ಅಶೋಕ್ ಮಾಮ ಅಲ್ಲಿ ಮಾಡಿದ್ದ ಕೆಲಸ ಸಣ್ಣ ಊರೊಳಗೂ ನಾಟಕ ಮಾಡಿಸಿದ್ದು. ಮತ್ತು ಸಣ್ಣ ಊರು, ಆಗ ದುಡ್ಡು ಆವಾಗಲೂ ಅಷ್ಟು ಇರ್ತಿರ್ಲಿಲ್ಲ, ಇವತ್ತೂ ಅಷ್ಟು ಇರಲಿಕ್ಕಿಲ್ಲ ಅಂದ್ಕೊಳ್ತೇನೆ ಬಹುಶಃ. ಯಾಕಂದ್ರೆ ಹಳ್ಳಿ ಬಿಟ್ಟು ಭಾಳ ವರ್ಷ ಆದ್ದರಿಂದ ನಾನು ಅಥೆಂಟಿಕ್ಕಾಗಿ ನಾನು ಮಾತಾಡ್ಲಾರೆ. ಕಡಿಮೆ ಪ್ರಾಪರ್ಟಿ ಒಳಗೆ ಹೆಂಗೆ ಒಳ್ಳೆ ನಾಟಕ ಮಾಡಿಸ್ಬೋದು ಅಂತ ಅನ್ನೋದನ್ನು ಯಾರಾದರೂ ಕಲಿಬೋದಿದ್ರೆ ಅದು ಅಶೋಕ್ ಭಾದ್ರದಿನಿ ಅವರಿಂದ ಕಲಿಬೋದು. ಅಷ್ಟು ಚಂದ ನಾಟಕ ಮಾಡಿಸ್ತಿದ್ದೆ. ಸೊ ಅಶೋಕ್ ಮಾಮನ ನಾಟಕಗಳನ್ನು ನೋಡೇ ನನಗೂ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನಿಸಿದ್ದು. ಅಪ್ಪ ನಾಟಕ, ಆಮೇಲೆ ಗೋಕರ್ಣದ ಗೌಡ್ಶಾನಿ, ದೊರೆ ಈಡಿಪಸ್, ಈ ಥರದ್ದು ಒಂದಿಷ್ಟು ನಾಟಕ. ಹ್ಯಾಮ್ಲೆಟ್. ದೊರೆ ಈಡಿಪಸ್ ಅಂದರೆ ಲಂಕೇಶ್ ಅವ್ರದ್ದು. ಲಂಕೇಶ್ ಅವರು. ಸೊ ಲಂಕೇಶ್ ಅನುವಾದ ಮಾಡಿದ್ದು. ಹೌದು. ಸೊ ಈ ನಾಟಕಗಳನ್ನೆಲ್ಲ ಇಲ್ಲ ಲಂಕೇಶ್ ಬರೆದಿದ್ದ, ಕನ್ಫ್ಯೂಸ್ ಇಲ್ಲ, ಅದು ಅನುವಾದ, ಐ ಥಿಂಕ್ ಅನುವಾದ ಅದು. ಈ ನಾಟಕ ಚೆಕ್ ಮಾಡಿ ತುಂಬ ಓದಿದ್ದೀನಿ. ಎಷ್ಟು ಸತಿ ಅದೆಷ್ಟು ಇಷ್ಟ ಆಗುತ್ತೆ ಅಂದರೆ, ಇವತ್ತಿನ ಕಾಲಕ್ಕೂ ಎಲ್ಲರಿಗೂ ಕಣ್ಮುಂದೆ ಈ ಕ್ಯಾರೆಕ್ಟರ್ ಇವತ್ತು ಒಂದು ಯಾವುದೋ ಸಿಕ್ಕುತ್ತೆ ನಮಗೆ ಸುತ್ತಮುತ್ತ. ಆ ಥರ ಅದು ಅದರಲ್ಲಿರೋ ಡೈಲಾಗ್ಸು ಅದೆಲ್ಲ ನಂಗೆ ತುಂಬ ಚೆಂದ. ಹೀಗಾಗಿ ಏನಾಗೋಯ್ತು ಅಂದ್ರೆ, ನಂಗೆ ನಾಟಕ ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂಥೇಳಿ ಆಸೆ ಹುಟ್ಕೊಂಡಿದ್ದು ಅಶೋಕ್ ಮಾಮನಿಂದ, ನೋ ಡೌಟ್. ಆ್ಯಂಡ್ ನಮ್ಮ ಮನೆಯೊಳಗೆ ಮೊದಲೇ ಆರ್ಟಿಸ್ಟಾಗಿ ಹೊರಗೆ ಎಸ್ಟಾಬ್ಲಿಷ್ ಆದವರು ಅಶೋಕ್ ಮಾಮನೇ. ಬಟ್ ನಾ ಕೇಳಿದ ಪ್ರಕಾರ ಅವ್ರ ಕಾಕ, ನಮ್ಮಮ್ಮನ ಕಾಕ ಸಹ ಏನು ಭಾಳ ಚಂದ ಹಾಡ್ತಿದ್ರು ಅಂತ. ಆಮೇಲೆ ಅವ್ರು 4 ಜನ ಅಣ್ತಂಬ್ರು ಒಳ್ಳೆ ಆರ್ಟಿಸ್ಟೇ. ಅಶೋಕ್ ಮಾಮ ಆಯಿತು, ಈರಣ್ಣ ಮಾಮ ಇರ್ಬೋದು, ಬಾಬು ಮಾಮ ಇರ್ಬೋದು, ಉಮೇಶ್ ಭಾದ್ರದಿನಿ ಅವರು ಸಿನಿಮಾ ಡೈರೆಕ್ಟ್ರಾಗಿ 2-3 ಸಿನಿಮಾ ಮಾಡ್ಯಾರ. ಸೊ 4 ಜನ ಒಳ್ಳೆ ಆರ್ಟಿಸ್ಟ್ ಅವರು. ಬಟ್ ನಾನು ನೋಡಿ ಕಲ್ತಿದ್ದು, ಅಥವಾ ನನ್ನೊಳಗೆ ಕಲ್ತಿದ್ದನ್ನು ತಪ್ಪಾಗುತ್ತೆ. ಸೊ ನನ್ನೊಳಗೊಂದು ಆಸೆ ಹುಟ್ಟಿದ್ದು ಅಶೋಕ್ ಮಾಮನ ನಾಟಕ ನೋಡೋದ್ರ ಮೂಲಕ. ಆದ್ರೆ ಅವಾಗ ಅವಕಾಶ ಆಗಲಿಲ್ಲ. ಇಲ್ಲ ನೋಡಿ ಎಷ್ಟು ಆಶ್ಚರ್ಯ ಇದೆ. ಅವಕಾಶ ಅಂದರೆ ಜಾಣ ನಮ್ಮ ಮಾವ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ, ಹೆಣ್ಮಕ್ಳು, ಮನೆತನದ ಹೆಣ್ಮಕ್ಳು ನಾಟಕ ಮಾಡಬಾರ್ದು, ಚಲೋ ಮನೆತನದ ಹೆಣ್ಮಕ್ಳು ನಾಟಕ ಮಾಡೋಂಗಿಲ್ಲ. ಹಳ್ಳಿ ಒಳಗೆ ಅಪ್ಪಂದು ಹಳ್ಳಿ ಆದ್ದರಿಂದ ಅಪ್ಪ ಅದಕ್ಕೆ ಅವಕಾಶ ಕೊಡಲಿಲ್ಲ. ಇಲ್ಲ ಮಾಡಬಾರ್ದು, ಬೇಡ, ನಮ್ಮನೆ ಹೆಣ್ಮಕ್ಳು ನೀವು ನೋಡ್ರಿ ಯಾವ್ದಾರ ನಾಟಕ, ಯಾವಾಗಾರ, ದಿನ ಅಲ್ಲ, ಯಾವಾಗಾರ ನಾಟಕ ನೋಡ್ಬೋದು, ಆದ್ರೆ ಮಾಡೋದಿಲ್ಲ ಅಂತ ಹೇಳಿದೆ. ನಮ್ಮ ಮಾವ ಶಾಣೆ ಯಾಕಂದ್ರೆ, ನಾ ಕೇಳಿದೆ, ಮಾಮ ನಾನು ನಾಟಕ ಮಾಡ್ತೀನಿ ಅನ್ನಂದ್ರಾಗ ಅಂಥೇಳಿ. ಅವನಿಗೆ ಗೊತ್ತಿತ್ತು ನಮ್ಮ ಅಪ್ಪ ಅವ್ವ ಇಬ್ಬರು ಒಪ್ಪಂಗಿಲ್ಲ ಅಂತೇಳಿ. ಹೋಗಿ ನಿಮ್ಮ ಅಪ್ಪ ಕೇಳು ಅಂದ.
ಹೋಗಿ ನಿಮ್ಮಪ್ಪ ಕೇಳು, ನಿಮ್ಮಪ್ಪ ಹ್ಞೂ ಅಂದ್ರೆ ನಾನು ನಾಟಕದಾಗ ತೊಗೋತೀನಿ ನಿನ್ನ ಅಂಥೇಳಿ ಹೋಗಿ ಕೇಳಿದೆ. ಅಪ್ಪ ಇಲ್ಲ ಅಂದರು. ನಾ ಹೇಳಿದ್ದಿಲ್ಲ ಅಂಥೇಳಿ ಅಲ್ಲಿಗೆ ಮುಗೀತು. ಸೊ ನಾಟಕ ಮಾಡಲಿಲ್ಲ ನಾನು ಅವಾಗ. ಮದುವೆಯಾಗಿ 10 ವರ್ಷದ ಮೇಲೆ ನಾಟಕಕ್ಕೆ ಬಂದಿದ್ದೆ ನಾನು. ಅದಕ್ಕೆ ಹೇಳಿದ್ದು ನಾನು ಆರಂಭದಲ್ಲಿ, ನಾವೆಲ್ಲ ರಿಲ್ಯಾಕ್ಸ್ ಅಪ್ಪ ಇನ್ನು ಮುಗೀತು ನಮ್ಮ ಜೀವನದಲ್ಲೆಲ್ಲ ಅಂತ ಅಂದ್ಕೊಳೋ ಟೈಮಲ್ಲಿ ಆ ಕಾಲದಲ್ಲದು, ಈ ಕಾಲದಲ್ಲಲ್ಲ. ಈ ಕಾಲದಲ್ಲಿ ಯಾವಾಗ ಬೇಕಾದರೂ ಏನು ಬೇಕಾದ್ರೂ ಶುರು ಮಾಡ್ಬೋದು ಅಂತ ಅನಿಸ್ಬೋದು ನಿಮಗೆ. ಬಟ್ ಆ ಕಾಲಕ್ಕೆ ಇದು ಆಲ್ಮೋಸ್ಟ್ ಮೊದಲು ಅಂತ ಹೇಳಿದ್ರು ತಪ್ಪಲ್ಲೇನೋ. ನಾನು ನೋಡ್ದಂಗೆ ಒಂದಷ್ಟು ಜನ ಇಷ್ಟೇನ ಸೆಟಲ್ಡ್ ಲೈಫ್ ಅಂತ ಅನ್ಸಿದ ಮೇಲೂ ಶುರು ಮಾಡೋದಿದೆ ಅಲ್ಲ, ಅದು ನನ್ನ ಮಟ್ಟಿಗೆ ನಾನು ನೋಡ್ದಂಗೆ ನೀವು ಮೊದಲು. ನಾನು ಈ ಮುಂಚೆ ಎಲ್ಲೂ ಕೇಳಿಲ್ಲ, ಈಗೂ ಎಲ್ಲೂ ಕೇಳಿಲ್ಲ ನಾನು. ಸೊ ನನ್ನ ಮಟ್ಟಿಗೆ ನೀವು ಮೊದಲು. ನನಗೆ ಸೊ ಇವಾಗ ಅಶೋಕ್ ಬಾದ್ರದಿನಿ ಅಂತ ಒಂದು ಪ್ರತಿಭೆ ಮನೇಲಿತ್ತು, ಮತ್ತು ನಾಟಕದ ಒಡನಾಟ ಇತ್ತು. ಅವಕಾಶಗಳಿಲ್ಲದೆ ಇರ್ಬೋದು, ಬಟ್ ಒಂದು ಆ ಕಲಾವಿದರ ಒಡನಾಟಕ್ಕೆ ಒಂದು ಅವಕಾಶ ಖಂಡಿತ ಇರುತ್ತೆ. ಸೊ ಆಗ ನೀವು ಆ ಒಂದು ಸಿಚುಯೇಷನ್ಸ್ಗಳನ್ನ ನೆನೆಸ್ಕೊಳ್ಳೋದಾದ್ರೆ ಯಾರ್ಯಾರನ್ನ ಮೀಟ್ ಮಾಡಿದ್ರಿ, ಯಾರ್ಯಾರನ್ನ ಉತ್ತರ ಕರ್ನಾಟಕಕ್ಕೆ ಕರೆಸಿದ್ರು? ನಾನು ಇಲ್ಲಿಯವ್ರನ್ನ ಕರೆಸಿದ್ದು ಅನ್ನೋದಕ್ಕಿಂತ ಮೊದಲು ಅಲ್ಲಿ ಕಲಾವಿದ್ರ ಬಗ್ಗೆ ಹೇಳ್ತೀನಿ. ಕಲಾ ಮಾಧ್ಯಮ ಅಂಥೇಳಿ ತಾವರ್ಗೆರೆ ಸರ್, ಶ್ರೀನಿವಾಸ್ ತಾವರ್ಗೆರೆ ಅಂತ ಕನ್ನಡ ರಂಗಭೂಮಿ ಒಳಗೆ ಚಲೋ ಹೆಸರೈತಿ. ಈಗ ಯಾರೆಲ್ಲ ಹಳಬ್ರದಾರ ಅವರೆಲ್ಲರೂ ಶ್ರೀನಿವಾಸ್ ತಾವರ್ಗೆರೆ ಯಾರಂತ ಗೊತ್ತು. ಅವ್ರ ಮೂಲಕ ನನ್ನ ಮಾವ ರಂಗಭೂಮಿಗೆ ಬಂದಿದ್ದು. ಅವರು ಅಲ್ಲೊಂದು ಕಲಾ ಮಾಧ್ಯಮ ಅಂತ ಬಿಜಾಪುರದಾಗ ಒಂದು ಇದು ಕಲಾ ತಂಡ ಹುಟ್ಟಾಕಿದ್ರು. ಅಲ್ಲೇ ಭಾಳಷ್ಟು ನಾಟಕ ಮಾಡಿಸಿದ್ದು ಮಾವ. ನಾನು ನೋಡಿದ ಕೆಲವು ನಾಟಕಗಳು ಅಲ್ಲಿದ್ದು. ಅಲ್ಲಿ ಇಷ್ಟು ಅದ್ಭುತ ಕಲಾವಿದರು ಅದಾರ ಅಂತಂದ್ರೆ ಸುರ್ಪುರ್ ಸರ್ ಅಂತ ಇದ್ದರು, ಅವ್ರನ್ನ ನೋಡಿದ ಖುಷಿ ಐತಿ. ತಾವರ್ಗೆರೆ ಸರ್ ನೋಡಿದ ಖುಷಿ ಐತಿ. ಅವ್ರ ಮಗಳು ಸಂದೇಹ ಅಂತ ಹೇಳಿ, ಅಂದ್ರೆ ನಾ ಯಾಕೆ ಅವ್ರನ್ನ ನೋಡಿದ ಖುಷಿ ಅಂದ್ರೆ ಇವತ್ತು ನಾ ಮಾತಾಡುವಾಗ ಅವ್ರು ಯಾರಂತ ಗೊತ್ತಿರಲಿಕ್ಕಿಲ್ಲ. ಆಮೇಲೆ JN ದೇಶಪಾಂಡೆ ಅಂತ ಹೇಳಿ ಭಾಳಷ್ಟು ಮಂದಿ ಒಳ್ಳೊಳ್ಳೆ ಕಲಾವಿದರು ಕನ್ನಡ ರಂಗಭೂಮಿಗೆ ಬಿಜಾಪುರದಿಂದ ಸಾಕಷ್ಟು ಕೊಡುಗೆ ಕೊಟ್ಟವ್ರು ಅದಾರ. ನಂತರ ಇಲ್ಲಿಂದ ಅಶೋಕ್ ಮಾಮ NSDಗೆ ಹೋಗಿ ಬಂದಾದಮೇಲೆ ಯಾರು ಅಶೋಕ್ ಮಾಮನ ಕ್ಲಾಸ್ಮೇಟ್ಸ್ ಒಂದಿಷ್ಟು ಜನ, ಲೈಕ್ ನೀನಾ ಗುಪ್ತಾ ಇರ್ಬೋದು, ಓಂ ಪುರಿ ಇರ್ಬೋದು, ನಸರುದ್ದೀನ್ ಶಾ, ಈ ಥರದ್ದು ಒಂದಿಷ್ಟು ಮಂದಿ ಅಶೋಕ್ ಮಾಮನ ಕ್ಲಾಸ್ಮೇಟ್ಸು ಅಂತ ಮಾಮ ಹೇಳ್ತಿದ್ದ. ನಮ್ಮ ಮನೆಗೆ ಅಶೋಕ್ ಮಾಮನಿಂದಾಗೇ ಶಂಕರ್ ನಾಗ್ ಅವ್ರು ಬಂದಿದ್ದರು, ಅರುಂಧತಿ ಮ್ಯಾಮ್ ಬಂದಿದ್ದರು, ಆಮೇಲೆ ರಮೇಶ್ ಭಟ್ ಅವರೆಲ್ಲ ನಾಟಕ ತೊಗೊಂಬಂದಿದ್ರು. ಆವಾಗೆಲ್ಲ ಆ ನಾಟಕ ಬಹುಶಃ ಇವತ್ತಿಗೂ ಎಲ್ರಿಗೂ ಆ ನಾಟಕ ಸಂಕೇತ ತಂಡದ ನಾಟಕಗಳು ಗೊತ್ತು ಅಂದ್ಕೊಳ್ತೀನಿ. ಶಂಕರ್ ನಾಗು, ಅರುಂಧತಿ ಮ್ಯಾಮು ಮತ್ತು ರಮೇಶ್ ಭಟ್ಟು ಮತ್ತು ಇನ್ನೊಂದಿಷ್ಟು ಜನ ನಂಗೆ ಗೊತ್ತಿಲ್ಲ, ಆ ಮುಖ ನೆನಪಿಲ್ಲ ಅವತ್ತಿಂದು. ಬಟ್ ಆಲ್ರೆಡಿ ಅವರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸು, ತುಂಬ ಒಳ್ಳೆ ಹೆಸರು ಮಾಡಿದವರು. ಅವರೆಲ್ಲ ನೋಡಿ ಸ್ವಾಮಿ ನಾವಿರೋದು ಹೀಗೆ ಮತ್ತು ಇನ್ನೊಂದು ನಾಟಕ ತೊಗೊಂಡು ಬಿಜಾಪುರಕ್ಕೆ ಬಂದಿದ್ದರು. ಸೊ ಅವತ್ತಿನ ದಿನ ಮಜಾ ಐತೆ. ಎಲ್ಲರಿಗೂ ಅದು ಮನೆಯೊಳಗೆ ಶಂಕರ್ ನಾಗ್ ಬರ್ತಾರೆ ಮನೆಗೆ ಅಂಥೇಳಿ. ಸೊ ಅರುಂಧತಿ ಮ್ಯಾಮು ಯಾವ ಇಸ್ವಿ ಏನಾರು ನೆನಪಿದೆಯಾ ನಿಮಗೆ? ಬಹುಶಃ ಅದು 86 ಇರಬೇಕು. 86 ಅಥವಾ 87 ಇರ್ಬೋದೇನೋ, ಅಷ್ಟಲ್ಲ 88, 86, 87, 88 ಐ ಥಿಂಕ್. ಈ ಮೂರು ಇದರಲ್ಲಿ ಬಂದಿದ್ದರು. ಬಂದಾಗ ಎಲ್ರಿಗೂ ಅವರು ನೋಡಬೇಕು ಅನ್ನೋದು ನನಗೂ ಇತ್ತು. ಏನು ವಿಚಿತ್ರವಾಗಿ ಏನೋ ಡ್ರೆಸ್ ಮಾಡ್ಕೊಂಡಿದ್ದೆ, ಮಾಡ್ಕೊಂಬಂದರೆ ನನ್ನ ಮುತ್ತಜ್ಜಿ ಇದ್ರು ಅವಾಗ. ಅಂದರೆ ನಮ್ಮ ಅವ್ವಾರ ಅಜ್ಜಿ ಇದ್ದರು, ಭಾಳ ಸ್ಟ್ರಿಕ್ಟ್ ಇದ್ದರು ಅವರು. ಹಂಗೆಲ್ಲ ಮನೆ ತುಂಬ ಗಂಡಸರದಾರ ಹೋಗಿ ಹರಿಯದ ಹುಡುಗಿ ಹೋಗಿ ಏನು ನಿಂದ್ರೋದು ಅಂತ. ಅದರೊಳಗೆ ಅಷ್ಟು ಮಂದಿಗೆಲ್ಲ ಊಟ ಒಂದು ಬಸ್ ಮಂದಿ ಪೂರ್ತಿ ಬಸ್ ಬಂದಿದ್ದು. ಸೊ ನಂಗೆ ಕೂರಿಸಿ ಶಿಸ್ತು ಚಪಾತಿ ಮಾಡಕ್ಕೆ ಹಚ್ಚಿದ್ರು. ಚಪಾತಿ ಫುಲ್ ರೆಡಿಯಾಗಿ ಹೋಗಿ ಚಪಾತಿ ನೋಡ್ಬೇಕು ಅಂತ ಎಲ್ಲ ರೆಡಿ ಆದ್ರೆ ಪಾಪ ಚಪಾತಿ ಹೊತ್ತಕ್ಕೆ ನಿಂತು ಇಷ್ಟು ಬೇಸರ ಆತ್ಲ ಹೇಳ್ತೀನಿ. ಶಂಕರ್ ನಾಗ್ ದನಿ ಇವತ್ತಿಗೂ ಕೇಳಿದರೆ ರೋಮಾಂಚನ. ಒಂಥರ ಏನೋ ಒಂದು ರೆಸ್ಪೆಕ್ಟ್, ಆ ಒಂದು ಆವಾಜೊಳಗೆ ಒಂದು ಇದು ಐತಿ.
ಹೊರಗೆ ಅವ್ರು ಮಾತಾಡಕತ್ತಾರ, ನಗ್ತಾರ, ಇದು ಮಾಡ್ತಾರೆ. ಬಟ್ ಎಲ್ಲರೂ ಸಾವ್ಕಾಸ್ ಮಾತಾಡತ್ತಿದ್ರು. ಮತ್ತೊಬ್ಬರು ಮನೆಗೆ ಬಂದೀವಿ ಅನ್ನೋ ಒಂದು ಇದಕ್ಕೆ ನಂಗೆ ಕಿವಿ ಎಲ್ಲ ಅಲ್ಲಿ ನಾನು ಚಪಾತಿ ಇಲ್ಲಿ ಮಾಡಾಕತ್ತೀನಿ. ಅಷ್ಟೊತ್ತಿಗೆ ಅರುಂಧತಿ ಜಸ್ಟ್ ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ಆ ಸಿಚುವೇಶನ್ ಹೆಂಗಿರ್ಬೋದು. ಆಮೇಲೆ ಅವಾಗ ಗ್ಯಾಸ್ ನಾವು ಬರೀ ಚಹಾ ಮಾಡಕ್ಕೆ, ಹಾಲು ಕಾಯ್ಸಕ್ಕೆ ಅಷ್ಟೇ ಉಪಯೋಗ ಮಾಡ್ತಿದ್ವಿ. ಜಾಸ್ತಿ ಗ್ಯಾಸ್ ಎಲ್ಲ ಸಿಲಿಂಡ್ರ್ ಕಟ್ಟಿಗೆ ಒಲೆ ಮೇಲೆ ಅದ್ರ ಎದುರಿಗೆ ಕುಂತು ಚಪಾತಿ ಮಾಡಾಕತ್ತೀನಿ. ಫುಲ್ ಎಣ್ಣೆ ಬಿಸಿ ಆದೈತಿ, ಪೌಡ್ರು ಕಾಡ್ಗಿ ಏನೆಲ್ಲ ಮುಖದಾಗೆಲ್ಲ ಹೋಗಾಗಿತ್ತು. ಸೊ ಚಪಾತಿ ಮಾಡಾಕತ್ತೀನಿ. ಅರು ಮ್ಯಾಮ್ ಬಂದರು, ಅರುಂಧತಿ ನಾಗ್ ಬಂದು ಏನು ಮಾಡ್ತಿದ್ಯಾ ಇಲ್ಲಿ ಅಂದರು. ಏನು ಹೇಳಲಿ ನಾನು, ಬಾ ಹೊರಗೆ ಬಾ ಹೊರಗೆ ಬಾ ಅಂತ. ನಾ ಹಿಂಗೆ ನಮ್ಮ ಅಮ್ಮ ಅಂತೀವಿ. ಇದು ಒಂದು ಸಣ್ಣ ಇದು ಹೇಳಬೇಕು. ನಾವು ಅಮ್ಮ ಅಂದ್ರೆ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಕಡೆ ಅಮ್ಮ ಅಂದ್ರೆ ತಾಯಿ. ಆದ್ರೆ ಉತ್ತರ ಕರ್ನಾಟಕದಾಗ ಅಮ್ಮ ಅಂದ್ರೆ ಅಜ್ಜಿ, ಅವ್ವ ಅಂದರೆ ಅವ್ವ ಅಂದರೆ ಅವ್ವ, ಅಮ್ಮ ಅಮ್ಮ ಹಾಂ, ಅವ್ವ ಅಂದರೆ ತಾಯಿ. ತಾಯಿನ ನಾವು ಕರೆಕ್ಟಾಗಿ ಇಟ್ಕೊಳ್ಳೋ ತಾಯಿ, ಮದರ್. ಓಕೆ. ಸೊ ಅವ್ವ ಅಂದರೆ ಮದರು, ಅಮ್ಮ ಅಂದರೆ ಅಜ್ಜಿ. ನಾವೆಲ್ಲ ಅಮ್ಮನ ಅಂತಿದ್ವಿ. ಸೊ ನಾ ಹಿಂಗೆ ಹೊಳ್ಳಿ ನೋಡಿದೆ, ನಮ್ಮಮ್ಮ ಮಂದ್ಲು ಕುಂದ್ರೆ ಹೋಗೋದು ಅವಶ್ಯಕತೆ ಇಲ್ಲ, ಕರೆದ್ರ ಅಂತ ಕುಂತ್ಕೊಂಡು ಅಂದ್ಕೊಂಡು ಮತ್ತೆ ಚಪಾತಿ ಮಾಡ್ತೀವಿ. ಬಾ 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 ನೀನು ಅಂತ ಅವರು ಕರೆದ್ರು. ಎಲ್ಲರೂ ಆಚೆ ಇದ್ದಾರೆ, ನೀನೊಬ್ಳೆ ಏನು, ಬಾ ಒಳಗೆ ಹೊರಗೆ ಅಂತ ಹೋದೆ. ಹೊರಗೆ ಹೋಗ್ಬೇಕಾದ್ರೆ ಒಂದು ಹೆಣ್ಮಕ್ಳಿಗೆ ಏನೇ ಆಗಲಿ, ಎಲ್ಲರೂ ಹೊರಗೆ 4 ಮಂದಿ ಮುಂದೆ ಕೂಡಲೇ ಹಿಂಗೆ ಮಾಡ್ಕೊಳ್ತೀವಿ. ಅದು ಅಂಥದ್ರಾಗ ನಾವು ಫುಲ್ಲು ಬೆವ್ಯಾಕತ್ತೀನಿ, ಪೂರ್ತಿ ಬೆವತ್ತು ಹಿಂಗೆ ಇಲ್ಲಿಂದ ಹಿಂಗೆ ಹಣಿಕೆ ಹಾಕದೆ ಹಿಂಗೆ. ಸೊ ನಂಗೆ ಹೆದರಿಕೆ, ಅವ್ರು ಕರೆದಾರ, ನಾವು ಹೊರಗೆ ಹೋಗ್ಬೇಕು, ಆಸೆ ಐತಿ. ನಮ್ಮಮ್ಮ ನಾನು ಬಿಡೋದಿಲ್ಲ, ಯಾಕಂದ್ರೆ ಹೊರಗೆ ಹೋಗ್ಬೇಡ, ಒಳಗೆ ಕುಂದ್ರು, ಅವ್ರು ಕರೆದು ಕೂಡಲೇ ಎದ್ದೋಕ್ಕೇನು ಗಂಡು ಬೀರಿಗತ್ತೆ ಅಂತ. ಸೊ ಹಿಂಗೆ ಅಂದ್ಕೊಂಡೆ ಹೆದರಿಕೆಯಿಂದ ಹಿಂಗೆ ನೋಡಿದೆ. ಆಹಾ, ವೈಟ್ ಜುಬಾ ಪೈಜಾಮಲ್ಲಿದ್ದರು ಸರು. ಬನ್ನಿ, ಇಷ್ಟೇನೆ, ಒಂದು ಸ್ಮೈಲು, ಒಂದು ಇದು, ಫುಲ್ ಧನ್ಯ ನಾವತ್ತು ಅಲ್ಲ. ಸೊ ಅದು ಹೆಂಗಂದ್ರೆ ಮನಸ್ಸಿನ ಇದು ಹೆಂಗಿರುತ್ತೆ. ನಾನು ಅವಧಿಯೊಳಗೆ ನನ್ನ ಹೊರಳು ನೋಟ ಅಂತ ನನ್ನ ಲೈಫ್ ಬಗ್ಗೆ ಬರೆದಿದ್ದೈತಿ ಎಪಿಸೋಡ್ಸ್ ಬಂದು, ಅದ್ರೊಳಗೆ ಬರ್ದೇನೆ ಅದನ್ನು. ಮುಂದೆ ಹೆಂಗಂದ್ರೆ ಅವ್ರು ಅಷ್ಟೊಂದು ನಕ್ರಲ್ಲ, ನಕ್ಕ ಮೇಲೆ ಫುಲ್ ಫಿದಾ ಆಯಿತಾ. ಆಮೇಲೆ ನಾಟಕ ನೋಡೋಕೆ ಹೋದ್ವಿ, ಫೋಟೋ ಎಲ್ಲ ತೆಗೆಸ್ಕೊಂಡು. ಆ ಫೋಟೋ ನಿಮ್ಗೆ ತೋರಿಸ್ತೇನೆ ನಾನು. ಅದ್ರಾಗೂ ಎಣ್ಣೆ ಬಸಿಯು ಮುಖಾನ ಐತೆ, ಅದನ್ನು ನೀವು ನೋಡಿದ್ರೆ ಆಹಾ ಅಷ್ಟು ಚಂದನ ಮುಖ ಅದು. ನಾಟಕ ನೋಡೋಕೆ ಹೋದಾಗ ಅಂದರೆ ಆಡಿಯನ್ಸ್ ನೋಡಿ ಮಾತಾಡ್ತಾರಲ್ಲ, ಆಡಿಯನ್ಸ್ ನೋಡಿ ಶಂಕರ್ನಾಗ್ ಮಾತಾಡುವಾಗೆಲ್ಲ ನನ್ನೇ ನೋಡಕತ್ತಾರ ಅನ್ನೋ ಫೀಲಿಂಗು. ನನ್ನೇ ನೋಡ್ಕೊಂಡು ಮಾತಾಡತ್ತಾರೆ, ನನ್ನೇ ನೋಡ್ಕೊಂಡು ವಾವ್ ನಾ ಹೀರೋಯಿನ್ನು. ಅವ್ರೇನು ನನ್ನ ನೋಡಿರಂಗಿಲ್ಲ, ಆ ಮಾತು ಬೇರೆ. ಬಟ್ ಅವ್ರು ನಮ್ಮ ಮನೆಗೆ ಬಂದಿದ್ದರು, ನನ್ನ ನಕ್ಕರು ಆಯಿತಾ, ಚೆನ್ನಾಗಿದೆ ಅಂತ ಕೇಳಿದ್ರು. ಅಷ್ಟು ಮಾತುಗಳು. ಅವ್ರೇನು ನನಗೇನು ಪರಿಚಯ ಇಲ್ಲ. ನಮ್ಮ ಮಾವ ಪರಿಚಯ ಮಾಡಿಕೊಟ್ಟ, ನಮ್ಮ ಅಕ್ಕನ ಮಗಳು ರೀಕಿ ಅಂತ ಹೇಳಿ. ಆಮೇಲೆ ಮಾಮ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡ್ತಿದ್ದ. ಇಲ್ಲಿ ಬಂದು ನಾವು ಉತ್ತರ ಕರ್ನಾಟಕ ಮಾತಾಡಕತ್ತಿಲ್ಲ, ಹೊರಗೆ ಮನ್ಯಾಗ ಉತ್ತರ ಕರ್ನಾಟಕ. ಬಟ್ ಮಾಮ ಹೊರಗೂ ಮಾತಾಡ್ತಿದ್ದ, ಹಾಗೆ ಮಾತಾಡ್ತಿದ್ದ, ಮಾಡಿಕೊಟ್ಟಿದ್ದಲ್ಲ. ಹಿಂಗಾಗಿ ಅವ್ರು ಮಾತಾಡಿದ್ದು ಫುಲ್ ತಲೆಗೇರ್ಬಿಟ್ಟಿತ್ತು ನಂಗೆ. ಅವ್ರು ನಾಟಕ ಮಾಡ್ಬೇಕಾದ್ರೆ ನನ್ನೇ ನೋಡಿ ಮಾತಾಡೋ ಫುಲ್ ಒಂದು 15 ದಿನ ನಾ ಇಲ್ಲಿರಲಿಲ್ಲ. ಅದು ಹಂಗೆ ಅಲ್ಲ, ಎಸ್, ಫ್ಯಾನ್ ಮೂಮೆಂಟ್ ಅಪ್ಪ, ನಿಜ. ಆಮೇಲೆ ಹೆಂಗಂದ್ರೆ ಅಲ್ಲಿ ಫೋಟೋಕ್ಕೆ ನಿಂದಿರ್ಬೇಕಾದ್ರೂ ಅಷ್ಟೇ, ನನಗೇನು ಮೇಕಪ್ ಇಲ್ಲ, ಇವರೆಲ್ಲ ಇಷ್ಟು ಚಂದ ಅದಾರ, ನಾ ಎಲ್ಲಿ ಹೋಗಿ ನಿಂದಿರಲಿ ಅಂತ. ರಮೇಶ್ ಭಟ್ ಕರೆದ್ರಪ್ಪ, ಬರ್ರಿ ಇಲ್ಲಿಂದ ಬರ್ರಿ ಅಂತ ಹೇಳಿ. ಸೊ ಹೋಗಿ ಅವ್ರ ಬಾಜುಕ್ಕೆ ನಿಂತಿದ್ದೆ. ಈ ಥರದ್ದು ಒಂದಿಷ್ಟು ಮಂದಿನ ಅಶೋಕ್ ಮಾಮನ ಇದ್ರಾಗ ಅಲ್ಲಿದ್ದಾಗ ಭೇಟಿಯಾಗಿತ್ತು ನಾನು. ಮುಂದೆ ಆಮೇಲೆ ಅವತ್ತು ಕವಿತಾ ಲಂಕೇಶ್ ಅವ್ರನ್ನೂ ಒಂದು ಸಲ ನಾನು ಅಲ್ಲೇ ನೋಡಿದೆ. ಬಿಟ್ಟರೆ ಸಂಗೀತ ಕಲಾವಿದರನ್ನು ಭಾಳಷ್ಟು ಮಂದಿನ, ಅಮ್ಜದ್ ಅಲಿ ಖಾನ್ ಇರ್ಬೋದು, ಆಮೇಲೆ ಇವರು ಶಂಕರ್ ಅವ್ರು ಇರ್ಬೋದು, ಪಂಡಿತ್ ರವಿಶಂಕರ್ ಇರ್ಬೋದು, ಆ ಥರದ್ದು ಭಾಳಷ್ಟು ಮಂದಿನ ಬಿಜಾಪುರದಾಗ ನೋಡೋ ಅವಕಾಶ, ಅಂದ್ರೆ ಅಲ್ಲಿ ಮದುವೆ ಆಗೋಕ್ಕಿಂತ ಮೊದಲ ನೋಡೋ ಅವಕಾಶ ಸಿಕ್ಕಿದೆ. ಉತ್ತರ ಕರ್ನಾಟಕಕ್ಕೂ ಈ ಸಂಗೀತಕ್ಕೂ ಸ್ವಲ್ಪ ನಂಟು ಜಾಸ್ತಿ ಅಲ್ವಾ? ಹೌದು, ಅಲ್ಲಿ ಹಿಂದೂಸ್ತಾನಿ ಸಂಗೀತ, ಹೌದು, ಶಾಸ್ತ್ರೀಯ ಸಂಗೀತದ ಬಗ್ಗೆ ಅಲ್ಲಿ ಮಂದಿಗೂ ಒಲವು ಜಾಸ್ತಿ. ಹೌದು, ಮತ್ತು ಸ್ವಲ್ಪ ಕಲಾವಿದರುಗಳು ಕೂಡ ಅಲ್ಲಿಂದ ಜಾಸ್ತಿ. ಹೌದು ಹೌದು ಹೌದು. ನಿಮ್ಗೆ ಸಂಗೀತ ಕಲಿಬೇಕು ಅನ್ನೋ ಆಸಕ್ತಿ ಆವಾಗ ಇರಲಿಲ್ವಾ? ಕಲಿಯೋಕ್ಕೆ ಇತ್ತು, ಭಾಳ ಇತ್ತು. ಹೆಂಗಂತಂದ್ರೆ ನಮ್ಮ ಮನೆ ಸಾಲೊಳಗೆ ಒಂದು ಹುಡುಗಿ ಈ ಕಡೆ ಎಲ್ಲೋ ಬೆಂಗಳೂರು ಕಡೆ ಅವ್ರ ಅಪ್ಪ ಅಮ್ಮ ಅವ್ರ ಆಕೆಗೆ ಹಾರ್ಮೋನಿಯಂ ಕಲಿಸ್ತಾಯಿದ್ರು. ಸೊ ನಾನು ಅಮ್ಮ ಮುತ್ತನ ಮನೆಯಾಗಿದ್ನಲ್ಲ,
ಸೊ ನಮ್ಮ ಮುತ್ತೆ ತೀರ್ಕೊಂಡಿದ್ರು, ನಮ್ಮಮ್ಮ ಇದ್ಲು ಅಷ್ಟೇನೆ. ನಂಗೆ ಕಲಿಬೇಕಂತೇಳಿ ಹೋಗಿ ನಾನು ಮನ್ಯಾಗ ಕೇಳಿದೆ, ನಾನು ಕಲಿತೀನಿ ಅಂತ. ನಮ್ಮ ಆಯಿ ಮುತ್ಯ ಅಂದ್ರೆ ಅಪ್ಪನ ಅಪ್ಪ ಮತ್ತು ಅಪ್ಪ ಅವರು ನಿನ್ನನ್ನು ಕಳಿಸಿದ್ದಿಲ್ಲ ಓದಾಕ, ನಿಮ್ಮ ಆಯಿ ಮುತ್ತೆ ಬೈತಾರೆ, ಓದಾಕ ಕಳಿಸಿವಿ, ಇದೇನು ಹಚ್ಚಿರಿ ಅಂಥೇಳಿ, ಬೇಕಾಗಿಲ್ಲ ಅಂಥೇಳಿ ಬಿಡಿಸಿದ್ರು. ಆಮೇಲೆ ಮದುವೆಯಾಗಿ ಇಲ್ಲಿ ಒಂದು 15 ದಿನನೋ ಅಥವಾ 2 ತಿಂಗಳ ಮಟ್ಟಿಗೆ ಸಂಗೀತ ಕಲಿತೆ ಕರ್ನಾಟಕಿ. ಅದನ್ನು ಕಲ್ತಿದ್ದ ನನಗಿಲ್ಲ. ಸೊ ಬಟ್ ಆಸಕ್ತಿ ಇದ್ದದ್ದು ಹೌದು. ಓಕೆ, ಈಗ ಓದು ಅಂತ ಬಂದ ತಕ್ಷಣ ಈಗ ಇಂಥದ್ದೇ ಓದಬೇಕು ಅನ್ನೋದು ಮನೆಯಲ್ಲಿ ಪ್ರೆಷರ್ ಇತ್ತಾ, ಅಥವಾ ಹೆಂಗೆ ನಿಮ್ಮ ಓದಿನ ಟೈಮ್? ಈಗಿನ ಜನ್ರೇಷನ್ಗೆ ತುಂಬ ಇದೆ ಅದು. ಕೆಲವ್ರಿಗೆ ತುಂಬ ಪರ್ಟಿಕ್ಯುಲರ್ ಆಗಿ ಹಿಂಗೆ ಓದಬೇಕು, ಬಟ್ ಇನ್ನು ಕೆಲವು ಒಂದಷ್ಟು ಫ್ಲೆಕ್ಸಿಬಲ್ ಆಗಿ ಮಕ್ಕಳಿಗೆ ಬಿಟ್ಬಿಟ್ಟಿರ್ತಾರೆ, ಇಲ್ಲ ನಿಂಗೇನು ಇಷ್ಟ ಮಾಡು ಅಂತ. ಎರಡೂ ಸಾಧ್ಯತೆಗಳು ಈ ಜನ್ರೇಷನಿಗೆ ಸಿಕ್ಕಿದೆ. ಬಟ್ ನಿಮ್ಮ ಟೈಮಲ್ಲಿ ಹೆಂಗಿತ್ತು? ಮನೇಲಿ ಅಪ್ಪ ಮೆಡಿಕಲ್ ಆಫೀಸರು, ಸೊ ಅಲ್ಲಿ ಓದಲೇಬೇಕು ಅನ್ನೋ ಪ್ರೆಷರ್ ಇತ್ತಾ, ಅಥವಾ ಹೆಂಗೆ? ಓದಲೇಬೇಕು ಅನ್ನೋ ಪ್ರೆಷರ್ ಖಂಡಿತ ಇತ್ತು. ಅಪ್ಪ ಮೆಡಿಕಲ್ ಆಫೀಸರು, ನನ್ನಮ್ಮ ಅಥವಾ ನಮ್ಮವ್ವ ಸಾಹಿತಿ. ಅಮ್ಮ ಬರೀತಿದ್ರ? ಹೌದು, ಬರೀತಿದ್ರು. ಆ್ಯಂಡ್ ಭಾಳಷ್ಟು ಮಂದಿ ಹೆಣ್ಮಕ್ಳು ಮನೆ ಕೆಲಸದ್ದು ಒತ್ತಡದೊಳಗೆ ಬರೆಯೋದು ಹೆಂಗೆ ನಿಲ್ಲಿಸ್ತಾರೆ ಹಂಗೆ ನನ್ನವ್ವ ನಿಲ್ಲಿಸಿದ್ದು ಹೌದು. ಅಲ್ಲಿ ವಾತಾವರಣ ಮತ್ತೊಂದು ಅಂತ ಹೇಳಿ. ಹಿಂಗಾಗಿ ಓದೋದು ಕಡ್ಡಾಯವಾಗಿತ್ತು. ನಾ ಅಂಥ ಶಾಣೆ ಅಲ್ಲ, ಓದಿನಾಗ ಫೇಲ್ ಆಗಲಿಲ್ಲ, ಆದ್ರೆ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಅದು ಬೂಟಾಟಿಕೆ ಅಂತ ಅನ್ನಿಸ್ತತಿ. ಓದಬೇಕಂತಿತ್ತು. ಆಮೇಲೆ ಅವಾಗಿರಲಿಲ್ಲ ನಮ್ಮ ಕಾಲದಾಗ, ನೀವು ಮೆಡಿಕಲ್ಲ ಮಾಡು, ಇಂಜಿನಿಯರಿಂಗ್ ಬಹುಶಃ ಆಗಷ್ಟೇ ಶುರುವಾಗಿತ್ತು. ಏನು ಮೆಡಿಕಲ್ಲು ಒಂದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದು ಕ್ರೇಜ್ ಅಂತ ಏನು ಹೇಳ್ತೀವಿ. ಈಗ ಪೀಕಿಗೆ ಬಂದು ಮುಟ್ಟಿ ಈಗ ಅವಕ್ಕೇನು ಇಲ್ದಂಗೆ ಆಗೈತೆ. ಮನೆಗೆ ಒಂದು 10 ಮಂದಿ ಇಂಜಿನಿಯರ್ಸ್ ಆಗ್ಯಾರ, ಒಂದು 10 ಮಂದಿ ಡಾಕ್ಟರ್ಸ್ ಇರ್ತಾರೆ. ಬಟ್ ಆಗ ಹಂಗಿರಲಿಲ್ಲ. ಹಾಗಾಗಿ ಅಪ್ಪ ಅವಾಗೆಲ್ಲ ಆಸೆ ಇತ್ತು. ಅಪ್ಪ ಅವಾಗ ನಾ ಡಾಕ್ಟರ್ ಆಗ್ಬೇಕಂತಿತ್ತು, ಅಪ್ಪಾಗ ನಾ ಇಂಜಿನಿಯರ್ ಆಗಬೇಕಂತಿತ್ತು, ನನಗೆ ಪೊಲೀಸ್ ಆಫೀಸರ್ ಆಗ್ಬೇಕಂತಿತ್ತು. ಬಟ್ ಇಂಜಿನಿಯರಿಂಗ್ ಜಾಯ್ನ್ ಆದೆ ನಾನು PUC ಆದಮೇಲೆ. ಆದರೆ ಏನಾಯ್ತು, ಆರಾಮ್ ತಪ್ಪಿತು ನಂಗೆ, ಟ್ಯೂಬರ್ಕ್ಯುಲಸ್ ಆಗಿ ಅದು 1 ವರ್ಷ ಟೈಮ್ ತೊಗೋತು. ಮತ್ತು ಇನ್ನು ಯಾಕಂದ್ರೆ ಇಂಜಿನಿಯರಿಂಗ್ ಫಸ್ಟ್ ಇಯರು, ಈಗ ಸೆಮ್ ಸಿಸ್ಟಮು ಏನೆಲ್ಲ ಬದಲಾವಣೆ ಆಗೈತೆ ಗೊತ್ತಿಲ್ಲ, ಎಲ್ಲ ಸಬ್ಜೆಕ್ಟು ಓದಬೇಕಿತ್ತು. ಆಮೇಲೆ ಬ್ರ್ಯಾಂಚ್ ನಾವು ಸೆಲೆಕ್ಟ್ ಮಾಡಿದ ಬ್ರ್ಯಾಂಚಿಗೆ ಮುಂದಿನ ವರ್ಷ 2ನೇ ವರ್ಷದಿಂದ ಅದು ಸಾಧ್ಯ ಆಗಲಿಲ್ಲ ನಂಗೆ. ಇಡೀ ವರ್ಷ ಬರೀ ಹಾಸ್ಪಿಟ್ಲು ಓಡಾಟ, ಹಾಸ್ಪಿಟ್ಲ್ ಅಡ್ಮಿಷನ್ನು, ಅಲ್ಲೇ ಇದ್ದದ್ದು ತಿಂಗಳನ್ಗಟ್ಲೆ ಹಾಸ್ಪಿಟ್ಲು ಅಂತ. ಹಾಗಾಗಿ ಇಂಜಿನಿಯರಿಂಗಿಂದ ಮತ್ತು ವಾಪಸ್ BAಗೆ ಬಂದೆ. ಮಜಾ ಅಂದ್ರೆ ನಂಗೆ ಅಂದ್ರೆ ಆರ್ಟ್ಸಿಗೆ ಶಿಫ್ಟ್ ಆಗ್ಬಿಟ್ಟಿದೆ. ಆರ್ಟ್ಸಿಗೆ ಬಂದೆ. ಯಾಕಂದ್ರೆ ಓದು ಹುಚ್ಚು ಭಾಳ ಇತ್ತು ನಂಗೆ, ಕಾದಂಬರಿ ಕತೆ ಅವನ್ನೆಲ್ಲ ಓದೋದು ಭಾಳ ಇತ್ತು. ಹಂಗಂತೇಳಿ ಬಂದೆ. ನಂಗೆ ಅಲ್ಲಿ ವಾತಾವರಣ ಇದು ನಂದಲ್ಲ ಅನ್ನಿಸ್ಬಿಡ್ತು, ಗೊತ್ತಿಲ್ಲ. ಅಲ್ಲಿಯ ಆ ಕ್ಲಾಸ್ ರೂಮ್ ವಾತಾವರಣ, ಆಮೇಲೆ ಆ ಮಕ್ಕಳಷ್ಟೇ ಹಂಗಿದ್ರು ಅಥವಾ ನನಗೆ ಹಂಗೆ ಅನ್ನಿಸ್ತು. ಒಟ್ಟಿನಲ್ಲಿ ಅವ್ರ ಜೊತೆ ನಾ ಫಿಟ್ ಆಗವಲ್ಲೆ ಅಂತ ಅನ್ನಿಸ್ತು. ಪುಣ್ಯಕ್ಕೆ 8 ದಿನದಾಗ ಗೊತ್ತಾಯಿತು. ಆ್ಯಂಡ್ ಮತ್ತು ವಾಪಸ್ ಕಾಲೇಜ್ಗೆ ಹೋಗಿ KCP ಸೈನ್ಸ್, ಬಿಜಾಪುರದೊಳಗೆ KCP ಸೈನ್ಸ್ ಆ್ಯಂಡ್ SB ಆರ್ಟ್ಸ್ ಅಂತ ಹೇಳಿ ಕಾಲೇಜ್ ಅದು. ಈಗ ಏನು ಮೆಡಿಕಲ್ ಕಾಲೇಜ್ ಆಗೈತಿ, BLD ಮೆಡಿಕಲ್ ಕಾಲೇಜು. ಆವಾಗ ನಮ್ಮ ಕ್ಲಾಸಸ್ ಎಲ್ಲ ಆ ಬಿಲ್ಡಿಂಗ್ ಒಳಗೆ ನಡೀತಿದ್ದು. ಭಾಳ ದೊಡ್ಡ ಬಿಲ್ಡಿಂಗ್, ಭಾಳ ಚಂದ ನಮ್ಮ ಕಾಲೇಜ್ ಅಂದ್ರೆ ನೆನೆಸ್ಕೊಂಡ್ರೆ ಇವತ್ತಿಗೂ ಹೆಮ್ಮೆ ಆಗತ್ತೆ, ಅಷ್ಟು ಚಂದ. ಈಗ ಅದನ್ನು ಮೆಡಿಕಲ್ ಕಾಲೇಜ್ ಮಾಡ್ಯಾರ. ಹೋಗಿ ಮತ್ತು BScಗೆ ಅಡ್ಮಿಷನ್ ಮಾಡಿಕೊಂಡೆ. ಸೊ ಇದು ಬರೋಬ್ಬರಿ ಇತ್ತು ನಂಗೆ ಅನ್ನಿಸ್ತಲ್ಲ. ಹೋದ್ಮೇಲೆ ಸಾಹಿತ್ಯ ಓದೋ ಆಸೆಯಿಂದ ನಾ ಇದಕ್ಕೆ ಬಂದಿದ್ದೆ. ಬಟ್ ಹುಡುಗ ಬುದ್ಧಿ, ಅಷ್ಟು ಮೆಚುರಿಟಿ ಅಂತ ಇಲ್ಲ. ಇವ್ರು ಯಾರೂ ನಂಗೆ ಸೆಟ್ ಆಗಲ್ಲ ಅನ್ನೋದು ಜಾಸ್ತಿ ಇತ್ತು ತಲೆಯೊಳಗೆ. ಹಿಂಗಾಗಿ ಮತ್ತು ಅಗೇನ್ ಸೈನ್ಸಿಗೆ ಬಂದೆ, ಅಲ್ಲಿ BSc ಮಾಡಿದೆ. ಓಕೆ, ಆ ಟೈಮ್ಗಳಲ್ಲಿ ಓದಾಯ್ತು ಅಂದ ತಕ್ಷಣ ಮದುವೆಗೆ ಶಿಫ್ಟ್. ಹೌದು, ಆಯ್ತಾ? ಆದ ತಕ್ಷಣ ಅಲ್ಲ, ಓದಬೇಕಾದ್ರೇನೆ. ನಾನು BSc ಫಸ್ಟ್ ಇಯರ್ ಇರುವಾಗಲೇ ನನ್ನ ಗಂಡ ನಂಗೆ ನೋಡೋಕೆ ಬಂದರು, ಒಪ್ಕೊಂಡ್ರು, ಆಯಿತು, ಎಂಗೇಜ್ಮೆಂಟ್ ಆಯಿತು. ಸೆಕೆಂಡ್ ಇಯರಲ್ಲಿ ಮದುವೆ. BSc ಸೆಕೆಂಡ್ ಇಯರ್. ಆಮೇಲೆ 1 ವರ್ಷ ಹಾಗೇ ಹೋಗಿ ಬಂದು ಮಾಡಿಕೊಂಡು ಮುಗಿಸ್ಕೊಂಡೆ. ಅಲ್ಲಿಗೆ ಕಾಲೇಜ್ ಲೈಫ್ ಮುಗ್ದಂಗೆ. ಪಾಪ
ಎಷ್ಟು ಬೇಗ ಕಾಲೇಜ್ ಲೈಫ್ ಮುಗಿಸ್ಬಿಟ್ಟಿದ್ದಾರೆ. ತುಂಬ ಬೇಗ ಬೇಜಾರಾಗಿ, ತುಂಬ ಬೇಜಾರು. ಅವರೆಲ್ಲ ನನ್ನ ಅಲ್ಲ, ನಿಮ್ಮಲ್ಲಿ ನಾನು ಇವಾಗ ಏನು ಕೇಳೋಕ್ಕೂ ಚಾನ್ಸೇ ಇಲ್ಲ ಇಲ್ಲಿ. ಅಷ್ಟು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ, ಮುಗೀತದು ದಿ ಎಂಡ್. ಅಲ್ಲಿಂದ ಒಂದು ಹೊಸ ಚಾಪ್ಟರ್ ಶುರುವಾಗುತ್ತೆ. ಸೊ ಇಷ್ಟು ಒಂಥರ ಬೋರಿಂಗ್ ಲೈಫ್ ಅನಿಸಿದ್ಯಾ ನಿಮ್ಗೆ ಯಾವಾಗಲಾದ್ರೂ? ಇಲ್ಲ, ಅದು ಆ್ಯಕ್ಚುಲಿ ಕಾಲೇಜದ್ದು ನಾನು ಹೇಳಬೇಕು. ಯಾಕಂದ್ರೆ ನಿಮ್ಗೆ ಹೇಳಲಿಲ್ಲ ನಾನು ಕಾಲೇಜ್ ಒಳಗೆ ನಾವು ಬೋಲ್ಡ್ ಹುಡುಗಿ ಅಂತಾನೇನೆ. ಬೋಲ್ಡ್ ಅಂದರೆ ಇವತ್ತು ಬೇರೆ ಏನೇನೋ ಅರ್ಥದಾಗ ಬೋಲ್ಡ್ ಅಂತ ಹೇಳ್ತಾರಲ್ಲ, ಹಂಗಲ್ಲ. ಅದು ಆ್ಯಕ್ಚುಲಿ ಬೋಲ್ಡ್ ಅರ್ಥ ಮಾತಾಡಕತ್ತವ್ರದ್ದು ಅಲ್ಲ, ಅದ್ರ ಬಿಂದಾಸ್ ಹುಡುಗಿ. ಅಂದರೆ ಯಾರಿಗೂ ಅನಿಸ್ತಿರ್ಲಿಲ್ಲ. ಹುಡುಗರು ನನ್ನನ್ನು ರೇಗಿಸಿದ್ರ ನಂತರ ಬಿಟ್ಟಾಕ್ರಿ. ನಮ್ಮಲ್ಲಿ ಅದು ಕಾಡಿಸೋದು ಅಂತೀವ್ರು, ರೇಗಿಸೋದು ಅನ್ನಂಗಿಲ್ಲ. ಹುಡುಗಿಯಾರನ್ನ ಕಾಡಿಸ್ತಾರ ಅಂತ ಹೇಳಿರ್ತೀವಿ. ಹಂಗೆ ಏನಾರು ಕಾಡಿಸಿದ್ರೆ ಕಾಲರ್ ಹಿಡ್ಕೊಂಡು ದರ ಹೇಳ್ಕೊಂಡು ಪ್ರಿನ್ಸಿಪಲ್ ಹತ್ರ ಹೋಗ್ತಿದ್ದೆ ನಾನು. ಕೇಳ್ತಿರ್ಲಿಲ್ಲ. ರೆಬಲ್ ಸ್ಟಾರು. ಆಮೇಲೆ ಖರೇ ನನಗೆ ಅನ್ಸೋದಂದ್ರೆ, ನಂಗೆ ಮನೆಯೊಳಗೆ ನಂಗೆ ಪಪ್ಪಿ ಅಂತ ಕರೀತಾರೆ. ಸೊ ನಮ್ಮ ಮನೆ ಕಾಲೇಜ್ ಎದುರಿಗೆ ಇದ್ದಿದ್ದರಿಂದ ಮತ್ತು ಎಲ್ಲ ಪ್ರೊಫೆಸರ್ಗಳು ನಮ್ಮ ಕಾಲನಿ ಒಳಗೆ ಇದ್ದಿದ್ದರಿಂದ ಯಾರೂ ನನ್ನನ್ನು ಜಯಲಕ್ಷ್ಮಿ ಅವರಾದಿ, ನನ್ನ ತವ್ರ ಮನೆ ಸರ್ನೇಮ್ ಅವರಾದಿ ಅಂಥೇಳಿ, ಜಯಲಕ್ಷ್ಮಿ ಅವರಾದಿ ಅಂತ ನನ್ನ ಕಾಲೇಜ್ ಕ್ಲಾಸ್ಮೇಟ್ಸ್ಗೂ ಪರಿಚಯ ಅಲ್ಲ. ನಾನು ಅವ್ರಿಗೆಲ್ಲ ಪರಿಚಯ ಇರೋದು ಪಪ್ಪಿ ಅಂತಾನೆ. ಹಿಂಗಾಗಿ ಇಡೀ ಕಾಲೇಜಿಗೆ ಪಪ್ಪಿ. ಪಪ್ಪಿ ಅದಾಳ, ಗುಂಪನಾಗ ಪಪ್ಪಿ ಅದಾಳ, ಹುಡುಗಿಯಾರು ಕಾಡಿಸ್ಬೇಡ್ರಿ. ಹಂಗಿದ್ದೆ. ಓದೋದು ಕಣ್ ಬರೀ ಇಂಥದ ಕಾರವಾರ ಮಾಡೋದು, ಯಾರಿಗೂ ಏನೂ ಅನ್ಬಾರ್ದು, ಯಾರಿಗೂ ಏನು ಇದು ಮಾಡಬಾರ್ದು. ಸೊ ಹಂಗೆ ಬೇಸರ ಆದ್ರೆ ನಮ್ಮ ಬಿಜಾಪುರ ಅಂದರೆ ಎಲ್ಲರಿಗೂ ಗೊತ್ತೈತಿ. ಈಗ ವಿಜಯಪುರ ಅಂತಾರೆ. ಇಡೀ ಊರು ತುಂಬ ಸ್ಮಾರಕಗಳವ ನಿಮ್ಗೆ. ಗೋಳ್ಗುಮಟ ಇರ್ಬೋದು, ಉಪ್ಲಿ ಬುರ್ಜ್ ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ಮುಲ್ಕೆ ಮೈದಾನ್ ತೋಪ್ ಇರ್ಬೋದು, ಬಾರಾ ಕಮಾನ್ ಇರ್ಬೋದು. ಕ್ಲಾಸ್ ಬಂಕ್ ಮಾಡೋದು, ಅಂಥದ್ದು ಯಾವುದೋ ಒಂದು ಹೋಗೋದು, ಹಲ್ಕಿಸ್ಕೊಂಡು ಏನೂ ಇರಲ್ಲ. ನಂಗೆ ಅನಿಸ್ತು ಎಷ್ಟು ಅಂದರೆ ಇವತ್ತಿನ ಅಂತಂದ್ರೆ ತಪ್ಪಾಗುತ್ತೆ ನಾನು. ಯಾಕಂದ್ರೆ ಇವತ್ತು ಅಂಥದ್ದೊಂದು ಲೋಕ ಇರ್ಬೋದು, ಇರತ್ತೆ. ಈಗಿರುವಂಥ ಅನುಕೂಲಗಳು ಕಡಿಮೆ ಇತ್ತು. ಆದ್ರೆ ಆ ಫ್ರೆಂಡ್ಶಿಪ್ಗೆ ಈಗ ಎಷ್ಟು ಪೊಲ್ಯೂಟ್ ಆಗಿ ಅವತ್ತು ನೋಡ್ತಿದ್ರು, ಇಲ್ಲ ಅಂತಲ್ಲ. ಹುಡುಗ ಹುಡುಗಿ ಇವತ್ತೇ ನೋಡ್ತಾರೆ ಅಂತಂದ್ರೆ ಅವತ್ತಿನ ಲೆಕ್ಕ ಹಾಕ್ರಿ. ಬಟ್ ಅದನ್ನು ಮೀರಿಯೂ ನಮ್ಮದೊಂದು ಇಷ್ಟು ಚಂದಂದು ಟೀಮ್ ಇತ್ತಲ್ಲ, ಭಾಳ ಚಂದ. ಅಲ್ಲಿ ಹುಡುಗ ಹುಡುಗಿ ನಾವು ಕೌಂಟೇ ಆಗ್ತಿದ್ದಿಲ್ಲ. ಬ್ಯಾಸರಾತು ಓಸರು ಕೂಡ. ಆಮೇಲೆ ಲವ್ ಮತ್ತೊಂದು ಮುಗಿದೊಂದು ಅದು ಇಲ್ಲ. ಫ್ರೆಂಡ್ಸ್ ನಾವು ಓಸರು ಕೂಡ ಹೋಗೋದು, ಹಲ್ಕಿಸಿದು, ಏನಾರು ತಿನ್ನೋದು ಕೈಯಾಗ. ಅವಾಗೆಲ್ಲ ₹1 ₹2 ಕೊಟ್ಟರೆ ಹೆಚ್ಚಿತ್ತು ನಮಗೆ. ಅದ್ರೊಳಗನೆ ಏನು ಚೈನಿ ಮಾಡ್ಬೋದು, ತಿಂದು ಕೊಡೋದು, ಅದನ್ನು ಮಾಡಿ ಮನೆಗೆ ಬರ್ತಿದ್ವಿ. ಸ್ವೀಟ್ ಮೆಮರೀಸ್ ಭಾಳ ಅದಾವೆ. ಹೀಗಾಗಿ ನಂಗೆ ಕಾಲೇಜ್ ಪೂರ್ತಿ ಮಾಡಲಿಲ್ಲ ಅನ್ನೋ ಬೇಜಾರು. ಅಂದ್ರೆ ಸೆಕೆಂಡ್ ಇಯರ್ಗೆ ಅದಾದಮೇಲೆ ಹೋಗಿ ಬಂದಮೇಲೆ ಗೃಹಿಣಿ ಇದನ್ನೇ ನನಗೆ. ನಾನು BSc ಫೈನಲ್ ಇಯರ್ ಎಕ್ಸಾಮ್ಸ ಹೊಟ್ಟೆ ಬಿಟ್ಕೊಂಡೇ ಹೋಗಿ ಕೊಟ್ಟಿದ್ದು, ಪ್ರೆಗ್ನೆಂಟ್ ಆಗಿ. ಥರ್ಡ್ ಇಯರ್ದು ಫೈನಲ್ದು. ಹಾಗಾಗಿ ಅದನ್ನು ಕಂಪ್ಲೀಟ್ ಆಗಲಿಲ್ಲಲ್ಲ ನಂಗೆ ಅವ್ರ ಜೊತೆಗೆ ಅಂತ ಅನ್ನೋದೈತಿ. ಬಿಟ್ರೆ ಇರುವರು ಮಸ್ತ್ ಮಜಾ ಮಾಡಿದ್ವಿ ಅಲ್ಲ. ಏನಾದರೂ ಒಂದು ಸಿಚುಯೇಷನ್ನ ಈಗೆಲ್ಲ ನೀವು ಹೆಂಗಂದ್ರೆ ಔಟ್ಲೈನಲ್ಲಿ ಹೇಳಿದ್ರಿ, ಒಂದು ಸಿಚುಯೇಷನ್ ಯಾವುದಾದ್ರೂ ನಿಮ್ಗೆ ನೆನ್ಪಿಸ್ಕೊಳಕ್ಕೆ ಸಾಧ್ಯನಾ ಕಾಲೇಜ್? ಹೆಂಗೆ ಹೇಳ್ಬೋದು. ಸೊ ನಂಗೆ ಈ ರೌಡಿಸಮ್ ಎಲ್ಲ ಮಾಡಿದ್ದೀರಲ್ಲ, ಅದಕ್ಕೆ ಯಾರು ಸೇವ್ ಮಾಡಿರೋದು ಇಲ್ಲಾಂದ್ರೆ ಯಾರನ್ನಾದ್ರೂ ಇಲ್ಲ. ಹಂಗಾಗಿ ಆಗಿದ್ದು ಹೌದು. ಹೆಂಗಂದ್ರೆ ಒಂದು ಹುಡುಗ ಈ ಫೌಜಿ ಸೀರಿಯಲ್ ನಿಮಗೆಲ್ಲ ನೀವೇನೋ ನೋಡಿಲ್ಲ ಐ ಥಿಂಕ್. ಶಾರುಖ್ ಖಾನ್ ಅದ್ರೊಳಗೆ ಅಂದ್ರೆ ವೆರಿ ಬಿಗಿನಿಂಗ್ ಅಲ್ಲಿ ಶಾರುಖ್ ಖಾನ್ ಫಸ್ಟ್ ಸೀರಿಯಲ್ ಫೌಜಿ ಅದು ಕೇಳಿದೀವಿ, ಎಪಿಸೋಡ್ಸ್ ನೋಡಿ, ಫೋಟೋಸ್ ಸಣ್ಣ ಕರೆಕ್ಟ್. ಅದ್ರೊಳಗೆ ಇವಾಗ ವಿಡಿಯೋಸ್ಗಳು ಹೆಂಗೆ ಸ್ಪ್ರೆಡ್ ಆಗಿದಾವೆ ಅಂದ್ರೆ ಮಾಲ್ಗುಡಿ ಡೇಸ್ ಕೂಡ ಇವಾಗ ನಮಗೆ ಸಿಕ್ಬಿಡ್ತು ಎಷ್ಟೊಂದು ಕಡೆ. ಈಗ ಹಂಗೆ ಯಾವುದೂ ಕುತೂಹಲ ಇಲ್ಲ, ಯಾವುದಕ್ಕೂ ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಬೆರಗು. ನಾನು ಎಲ್ಲ ಕಡೆ ಹೇಳೋದು ಇದನ್ನ. ನಮ್ಮೊಳಗೊಂದು ಏನು ಬೆರಗಿತ್ತಲ್ಲ, ನಾ ಫಸ್ಟ್ ಟೈಮ್ ಫೋನ್ ಹಿಡಿದಾಗ ರಿಸೀವರ್ ಉಲ್ಟಾ ಹಿಡಿದಿದ್ದೆ. ಸೊ ಮೌತ್ ಪೀಸ್ ಇಲ್ಲಿತ್ತು, ರಿಸೀವರ್ ಇಲ್ಲಿತ್ತು. ಇದು ಸೊ ಹಲೋ ಹಲೋ ಅಂತೀನಿ. ಅಂಗಡಿ ಒಳಗಿಂದ ಫೋನ್ ಅದು. ಅವ ಹೇಳ್ದ, ಅವಿ ಅದು ಮೊಬೈಲ್ನ ಇದನ್ನು ಫೋನ್ ತಪ್ಪು ಹಿಡ್ದಿದ್ದಿ, ಹಿಂಗೆ ಉಲ್ಟಾ ಹಿಡ್ಕೊಂಡಿನಿ, ಅದನ್ನು ಸರಿ ಹಿಡ್ಕೊ ಅಂಥೇಳಿ. ಅಲ್ಲಿಂದ ನಮ್ಮ ಬೆರಗು ಚಾಲು. ಅದು ನೋಡೀವಿ. ಅಂದ್ರೆ ಅವಾಗ ಊರಿಗೆ ನಾ ಹಳ್ಳಿಯೊಳಗೆ ಬೆಳೆದೆ, ಅಪ್ಪ ಹಳ್ಳಿಯೊಳಗಿದ್ರು ಅಂತ ಹೇಳಿದ್ನಲ್ಲ. ಇಡೀ ಹಳ್ಳಿಗೆ ಒಂದು ಫೋನ್ ಇರ್ತಿತ್ತು, ಒಂದು ಪೋಸ್ಟ್ ಆಫೀಸ್ ಒಳಗೆ. ಲ್ಯಾಂಡ್ಲೈನೇ ಅವಾಗ. ಮೊಬೈಲ್ ಅವಾಗ
ಯಾರೂ ಊಹಿಸಿನೂ ಇರಲಿಲ್ಲ. ಒಂದು ಟೆಲಿಗ್ರಾಮ್ ಮತ್ತು ಟೆಲಿಫೋನ್ ಪೋಸ್ಟ್ ಆಫೀಸಲ್ಲಿ ಮಾತ್ರ. ಸೊ ಅದು ಎಲ್ಲರಿಗೂ ಅವೈಲೇಬಲ್ ಇರ್ತಿಲ್ಲ, ಎಲ್ಲರಿಗೂ ಕೊಡ್ತಿರ್ಲಿಲ್ಲ. ಒಂಚೂರು ಯಾರು ದೊಡ್ಡ ಮಂದಿ ಅದಾರಂತ ಅವ್ರಿಗಷ್ಟೇ ಆ ನಂಬರ್ ಸಿಗ್ತಿತ್ತು. ಬಿಟ್ಟರೆ ಏನಿದ್ರು ಅಂತರ್ದೇಶಿ ಅಂತ ಇನ್ಲ್ಯಾಂಡ್ ಲೆಟ್ರು ಇಲ್ಲ ಅಂದ್ರೆ ಪೋಸ್ಟ್ ಕಾರ್ಡು ಅದ್ರ ಮೂಲಕನ ಇಲ್ಲ ಮಂದಿನ ಕಳಿಸಿನೇ ವಿಷಯ ಮುಟ್ಟಿಸ್ಬೇಕಾಗಿತ್ತು. ಸೊ ಆ ಬೆರಗು ಅಂದರೆ ಅಲ್ಲಿಂದ ನೋಡ್ಕೊತ ಬಂದವ್ರು ನಾವು. ಮೊಬೈಲ್ ನೋಡಿದ್ವಿ ಅಂದರೆ ಇವತ್ತು AI ಅಂತ ಇವತ್ತು ಲೇಟೆಸ್ಟ್ ಟೆಕ್ನಾಲಜಿ ಎಷ್ಟೊಂದು ನೋಡ್ಕೊಂಡ್ ಬಂದಿದ್ದೀರಾ. ಮೊಬೈಲು ಇದು ನಮ್ಮ ಮನೆಯೊಳಗೆ ಫಸ್ಟ್ ಇದ್ದಂಥ ಮೊಬೈಲ್ ಇಷ್ಟು ದೊಡ್ಡದು ಗದೆ ಅಂತಿದ್ದೆ ನಾನು ಅದಕ್ಕೆ. ಅದನ್ನು ಅಷ್ಟು ದೊಡ್ಡದಿತ್ತು, ಅಷ್ಟು ಭಾರ ಇತ್ತದು. ಈ ಎಲ್ಲ ಬೆರಗುಗಳು ಈಗ ಹುಟ್ಟಿದ ಮಕ್ಕಳಿಗೆ ಇಲ್ಲವೇ ಇಲ್ಲ. ಅವ್ರಿಗೆ ಯಾವುದೂ ಹೊಸದು ಅನ್ಸಲ್ಲ. ನಾನು ಯಾವಾಗಲೂ ಅಂದ್ಕೊಳ್ಳೋದೇನಂತಂದ್ರೆ ಅರೆ ಅವ್ರಿಗೆ ಯಾವ್ದು ಅದನ್ನು ನೋಡಿ ಎಕ್ಸೈಟ್ಮೆಂಟ್ ವಾವ್ ಅನ್ನಿಸ್ಬೋದು ಅಲ್ವಾ. ನಮ್ಗೆ ಏನು ನೋಡಿದ್ರು ಅದ್ರ ಬಗ್ಗೆನೇ ಒಂದಿಷ್ಟು ದಿನ ಲೈಕ್ ಶಂಕರ್ನಾಗ್ ಅವ್ರನ್ನ ನೋಡಿದ್ದು ಒಂದಿಷ್ಟು ದಿನ ತಲೆಗೇರಿತ್ತಲ್ಲ, ಹಂಗೆ ಆ ಮೊಬೈಲ್ ನೋಡಿದವರು ಮೊಬೈಲ್ ಇವ್ರ ಮನ್ಯಾಗ ಮೊಬೈಲ್ ತಂದಾರ, ಅವ್ರ ಮನೆ ಮೊಬೈಲ್. ಈಗಿನ ಮಕ್ಕಳಿಗೆ ಆ ನಸೀಬಿಲ್ಲ ಅನಿಸುತ್ತೆ, ಅಥವಾ ಅವ್ರಿಗೆ ಯಾವ ಬೆರಗು ಎಲ್ಲಿ ಏನು ಅಡ್ಕೊಂಡು ಅವ್ರನ್ನ ನಮಗೆ ಸಿಕ್ಕಂಥ ಎಕ್ಸೈಟ್ಮೆಂಟ್ ಅವ್ರಿಗೆ ಕೊಡ್ತೈತೋ ಗೊತ್ತಿಲ್ಲ. ಅದು ಸಿಗಲಿ ಅಂತ ಆಸೆ ಪಡ್ತೀನಿ. ಈಗಿನ ಮಕ್ಕಳಿಗೆ ಆ ಬೆರಗು ಬೇಕು. ಯಾಕಂದ್ರೆ ಅದು ನೋಡಿ, ಶಾರುಖ್ ಖಾನ್ ಅವ್ರದ್ದು ಒಂದು ಎಪಿಸೋಡ್ ನಾವು ನೋಡಿಲ್ದೇ ಇರಬಹುದು ಅಂತ ಅನ್ಕೊಂಡ್ರು, ಬಟ್ ಇಲ್ಲ, ಅದನ್ನ ಎಷ್ಟೊಂದು ಜನ ಈ ಜನರೇಷನ್ ಜನರು ನೋಡಿದ್ದಾರೆ. ಅದನ್ನ ನೀವು ನೋಡಿದ್ದು ಅಲ್ಲಿ. ಓಕೆ ನಾವು ಅದನ್ನ ಮಾತಾಡ್ತಾ ಇದ್ವಲ್ಲ. ಹೌದು, ಕರೆಕ್ಟ್. ಅದೇ ಆಫ್ಕೋರ್ಸ್ ಅವಾಗೆಲ್ಲ ಟಿವಿನೂ ಅಪರೂಪ ಇರ್ತಿತ್ತು. ಊರಿಗೆ ಒಂದು ಟಿವಿ ಇಲ್ಲ. ಈ ಕಾಲನಿನಲ್ಲಿ ಕೆಲವು ಜನರ ಮನೆಯಲ್ಲಿ ಅದು ಹೋಗಿ ಲಕ್ಷಣವಾಗಿ ಕೂತ್ಕೊಂಡು ನಾವು ಗಲಾಟೆ ಮಾಡ್ತಿದ್ರೆ ಮಾತ್ರ ನಮ್ಗೆ ಅಲ್ಲೂ ಕೂಡ ಕೊಡ್ತಿದ್ರು. ಇಲ್ಲಾಂದ್ರೆ ಕಿಟಕಿಯಾಗ ಹಣಿಕ್ಯಾಕೆ ನೋಡೋದು, ಸೊ ಬಾಗಿಲ್ದಾಗ ಹಣಿಕ್ಯಾಕೆ ನೋಡೋದು, ಹಾಗೆಲ್ಲ ಮಾಡ್ತಿದ್ವಿ. ಫೌಜಿ ಇದ್ರೊಳಗೆ ಶಾರುಖ್ ಖಾನ್ ಅಲ್ಲೊಬ್ಬ ಡಾಕ್ಟರ್ನ ಪ್ರೀತಿ ಮಾಡ್ತಿರ್ತಾನೆ, ಆಕೆ ಅವನಕ್ಕಿಂತ ದೊಡ್ಡಕ್ಕಿರ್ತಾಳೆ. ಸೊ ಇದು ಸೀಕ್ವೆನ್ಸ್. ನೀವು ಉಳ್ದದ್ದೆಲ್ಲ ತೆಗೆದು ಹಾಕ್ರಿ ಅವನ್ನ, ಯಾವುದೆಲ್ಲ ಬೇಡ ಅದು. ಸೊ ನನ್ನ ಕಾಲೇಜ್ ಒಳಗೆ ನನ್ನ ಜೂನಿಯರ್ ಒಬ್ಬ ಅದನ್ನು ತೆಲಿಗೇರಿಸ್ಕೊಂಡಿದ್ದ. ಸೊ ಅದನ್ನು ತೆಲಿಗೇರಿಸ್ಕೊಂಡು ನನ್ನಿಂದ ಪಪ್ಪಿ ಅಂತ ಬೆನ್ನತ್ತವನು. ಸರ್ ಹೇಳಿದೆ ಅವನಿಗೆ ಸುಮ್ಮನಿರು ಅಂತ, ಕೇಳಲಿಲ್ಲ. ಆಮೇಲೆ ಎಲ್ಲಿ ಅದು ಬರ್ತಾ ಏನಾಗತ್ತಂದ್ರೆ ಆ ಹುಡುಗರಿಗೆ ಅದು ಪ್ರೀತಿ ಅಂದರೆ ಏನು ಅಥವಾ ಮಸ್ತಿನೋ ಐ ಡೋಂಟ್ ನೋ. ಅವನ ಕಡೆದು ಕಥೆ ಏನೈತೆ ಗೊತ್ತಿಲ್ಲ. 1918 ಏನೇನೋ ಕಮೆಂಟ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ದ. ಸಾಕಾಯ್ತು ಒಂದಿನ ಕಾಲೇಜ್ಗೆ ಬರಾಕತ್ತಿದ್ದೆ, ಮತ್ತು ಕೂಗ್ದ. ಸರಿ ಹೋಗಿ ನಿಂತು ಕೇಳಿದೆ, ಏನಪ್ಪ ನಿನ್ನ ಸಮಸ್ಯೆ ಏನ ಅಂದ. ಎದಕ್ಕೆ ಹಂಗೆ ಓದ್ರಿದ್ದೀವಿ? ನಾ ಎಲ್ಲಿ ಓದ್ರಿ ನೀವು? ಇದೇಗಾರ ಓದ್ರಿತಿಲ್ಲ, ನಾನು ಕರೆದಿಲ್ಲ, ನಾ ಕರೆದಿಲ್ಲ. ಸರ್ ಕಡೆ ಹೋಗೋಣ ಬಾ. ಮೊದಲು ಭಾಳ ಡೀಸೆಂಟಾಗಿ ಕರೆದೆ ನಾನು. ನಡಿ ಪ್ರಿನ್ಸಿಪಲ್ರ ಹತ್ರ ಹೋಗೋಣ ಸರ್ ಕಡೆ. ನಾ ಏನು ಮಾಡಿ, ನಾ ಬರಲ್ಲ ಅಂದ. ಬರ್ತೀಯ ಇಲ್ಲ ಅಂದ. ಬರಲ್ಲ ಅಂದ. ಪ್ರಿನ್ಸಿಪಲ್ರು ಏನು ಹಿಂಗೆ ಕರ್ಕೊಬಂದು ಅಂದರು. ಪ್ರಿನ್ಸಿಪಲಿಗೆ ಗಾಬರಿ ಆಗ್ಬಿಟ್ಟಿರೋದು ಪಾಪ. ಸರ್ ನನಗೆ ಇವ ದಾರ್ಯಾಗ ನನ್ನ ಹೆಸರು ಹಿಡಿದು ಒದರ್ತಾನ್ರಿ ಅಂತ. ಹಾಗೆ ಇಂಥವು ಎಷ್ಟಂತ ಹೇಳೋದು, ಬರೀ ಇಂಥವು ರೌಡಿಸಮ್ ಕೆಲಸನೇ ಹೇಳೋದಾಗುತ್ತೆ. ಇಷ್ಟೆಲ್ಲ ರೌಡಿ ಅಂತ ಗೊತ್ತಿದ್ರು ಹುಡುಗರು ನಿಮ್ಮಿಂದ ಬೀಳ್ತಿದ್ರಲ್ಲ, ಅದನ್ನ ಹೇಳಿ. ಅವ್ನು ಮೀಟ್ರ್ ಎಷ್ಟು ಇರ್ಬೋದು ಅಂತಾನೆ. ಇಲ್ಲ, ಇವನಿಗೆ ಹೊಡೆದಾದ್ಮೇಲೆ ನಾನು ರೌಡಿ ಅಂತ ಜನಕ್ಕೆ ಗೊತ್ತಿರೋದು. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಇವ ಹೊಡೆಸ್ಕೊಂಡಾದ್ಮೇಲೆ ಅವೇನು ಕ್ಯಾಂಪಸ್ ಹೊರಗೆ ಜಯಲಕ್ಷ್ಮಿ ಪಾಟೀಲ್ರೇ ಅಂತ ನಂಗೆ ಕರೆದಿದ್ದೆ ಚೆನ್ನಾಗಿದೆ. ಹಂಗಾದ್ರೆ ಇಲ್ಲ, ಅವಾಗ ನಾನು ಜಯಲಕ್ಷ್ಮಿ ಅವರಾದಿ. ಅದೇ ಈಗ ಪಾಟೀಲ್ ಅಲ್ಲ ನಾನು ಹೇಳಿದ್ದು. ಕರೆಕ್ಟ್. ಇವಾಗ ನಾನು ಪಾಟೀಲ್ರೇ ಅಂತ ಕರೆದಿದ್ದೆ. ಸೂಪರ್ ಅಲ್ಲ ಹಂಗಾದ್ರೆ? ಕರೆಕ್ಟ್. ಪಾಂಚಲಿ ಶಬಾಷ್. ನಿಮ್ಗೆಲ್ಲ ಹೊಡೆಯಲ್ಲ ನಾನು. ಅಲ್ಲಲ್ಲ, ಅದೊಂಥರ ಖುಷಿ ನನಗೆ. ನೀವು ಹೇಳ್ತಿದ್ರೆ ನನಗೆ, ನಾನು ಇವಾಗ ಆ್ಯಕ್ಚುಲಿ ಒಂದು ಫೋಟೋ ನೋಡಿದ್ದೀನಿ ನಿಮ್ಮದು, ಚೈಲ್ಡ್ಹುಡ್ಡಿಂದು. ಆ ಫೋಟೋ ಕಂಡುಬಂದಿದೆ ನನಗೆ. ಈಗ ಇಮ್ಯಾಜಿನೇಷನ್ ನನ್ನಲ್ಲಿ ಹಂಗೆ ಹೋಗ್ತಾ ಇದೆ. ಹಿಂಗೆ ಆ ಲೆವೆಲಿಗೆ ಎಳ್ಕೊಂಡು ಹೋಗಿರ್ಬೇಡ ಅವರು. ಭಾಳ ಸುಮ್ಮನಿರು ಇನ್ಯಾರೋ ಹುಡುಗಿನ ಅಂದರೆ ಆ ಲೆವೆಲ್ಗೆ ಮೇಂಟೈನ್ ಮಾಡಿದ್ದೆ ಅಂತ ಅಲ್ಲ. ಏನಾದ್ರೂ ಕಲಿಯೋದಿದ್ರು ಹುಡುಗಿರು ನನ್ನಿಂದ ಅಂಥದ್ದು ಕಲೀರಿ. ಹುಡುಗರು ಕಮ್ಮಕ್ಕಿರ್ಬಾರ್ದು. ಹೌದು, ವಿನಾಕಾರಣ ರೇಗಿಸೋ ಅಗತ್ಯ ಇಲ್ಲ ಅಲ್ಲ. ಯಾವ ಸೀರಿಯಸ್ ತಮಾಷೆ ಬೇರೆ. ಬಟ್ ಇವೆಲ್ಲ ಇಲ್ಲ ಅಂದರೆ ಕಾಲೇಜ್ ಲೈಫ್ ಇನ್ಕಂಪ್ಲೀಟ್. ಹೌದು ಅಲ್ವಾ? ಅದೆಲ್ಲ ಇರಬೇಕು. ಖುಷಿ ಕೊಡೋ ಇದು ಬೇರೆನೆ. ಕೆಟ್ಟದ್ದಲ್ಲ. ಮಸ್ತಿ ಅದೆಲ್ಲ ಹೇಳದ್ನಲ್ಲ. ಕ್ಲಾಸ್ ಬೇಸರ ಆದ್ರೆ ಬಂಕ್ ಮಾಡೋದು,
ಗೋಳ್ಗುಡ್ಡಕ್ಕೆ ಹೋಗೋದು, ಇಲ್ಲ ಭೂತ್ನಾಳ ಕೆರೆ ಅಂತ ಐತಿ, ಕೆರೆ ಐತಿ, ಅಲ್ಲಿಗೆ ಹೋಗೋದು. ಸುಮ್ಮನೆ ಏನೂ ಇಲ್ಲ, ಹಲ್ಕಿಸ್ಕೊಂಡು ಮಾತಾಡೋದು. ಏನು ಮಾಡೋದು, ಆಕಿ ಈಕಿ ಹಂಗೆ ಹಿಂಗೆ ಮಾತಾಡೋದು, ನಕ್ಕೊಂಡು ಮನೆಗೆ ಬರೋದು.